ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರು ತಪ್ಪುಗಳು ಮಾಡ್ತಾ ಇದ್ದೀರಾ? ಜನರಲಿ ಎಲ್ಲರೂ ಮಾಡೋ ತಪ್ಪು ಬಂದು ಲ್ಯಾಕ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್, ಓವರ್ ಟ್ರೇಡಿಂಗ್, ಒಂದು ಪ್ರೂವನ್ ಸ್ಟ್ರಾಟಜಿ ನಿಮ್ಮ ಹತ್ರ ಇಲ್ಲ. ಜೊತೆಗೆ ಓವರ್ ಹೈಪ್ ಆಗಿರೋ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಜೊತೆಗೆ ಯಾರೋ ಟಿಪ್ಸ್ ಕೊಟ್ರು ಇನ್ನೇನೋ ಕೊಟ್ರು ಅಂತ ಅದನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ. ಇದನ್ನೆಲ್ಲ ಓವರ್ಕಮ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಮೇನ್ಲಿ ದ ಮೈಂಡ್ ಸೆಟ್ ಟ್ಯೂನ್ ಅಪ್ ಆಗ್ಬೇಕು. ಜೊತೆಗೆ ಎನಫ್ ನಾಲೆಜ್ ಬರಬೇಕು. ಈ ನಾಲೆಜ್ ಪಡ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನ 3 ಗಂಟೆಗಳ ಆಫ್ಲೈನ್ ವರ್ಕ್ಶಾಪ್ ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕರ್ನಾಟಕದಲ್ಲಿ 25,000ಕ್ಕಿಂತ ಹೆಚ್ಚಿಗೆ ಜನ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಿ ಸದುಪಯೋಗ ಪಡ್ಕೊಂಡಿದ್ದಾರೆ. ಸೊ ಇನ್ನ ಯಾಕೆ ತಡ? ಇದೊಂದು ನಾರ್ಮಲ್ ವರ್ಕ್ಶಾಪ್ ಅಲ್ಲ, ಇದು ನಿಮ್ಮ ಜೀವನ ಬದಲಾಯಿಸುವ ವರ್ಕ್ಶಾಪ್. ಬನ್ನಿ, ಟಿಡಿ ಅಕಾಡೆಮಿ ಜಾಯ್ನ್ ಆಗಿ ನಮ್ಮ ಫ್ರೀ ವರ್ಕ್ಶಾಪ್ ಗೆ ಅಟೆಂಡ್ ಮಾಡಿ ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳಿ. ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಎಮರ್ಜೆನ್ಸಿ ಫಂಡ್ ಟು ಇನ್ವೆಸ್ಟ್ ಹೇಗೆ ಅದನ್ನು ಕ್ರಿಯೇಟ್ ಮಾಡೋದು? ಸೊ ಇದು ಆ್ಯಕ್ಚುಲಿ ಎಲ್ಲರಿಗೂ ಅರ್ಥ ಆಗೋ ಥರ ಏನಂದರೆ ಲಿಕ್ವಿಡ್ ಬೀಸ್ ಅಂತ ಬರುತ್ತೆ ಸರ್. ಈಗ ಒಬ್ಬ ಕಾಮನ್ ಮ್ಯಾನ್ ಏನು ಮಾಡ್ತಾನೆ, ಈ ಥರ ದುಡ್ಡನ್ನು ಎಫ್ ಡಿನಲ್ಲಿ ಇಟ್ಕೊಂಡಿರ್ತಾರೆ, ಇಲ್ಲ ಅಂದರೆ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡಿರ್ತಾರೆ. ಓಕೆ, ಯಾಕೆ ಇದ್ರಲ್ಲಿ ಇಡಬೇಕು? ಅಲ್ಲೂ ಇಡ್ಬೋದಲ್ವ, ನಾವು ಅಲ್ಲಿಂದ ತೆಗೆದು ಹಾಕ್ಬೋದಲ್ವ? ಸರ್, ಅಲ್ಲಿಂದ ತೆಗೆದು ಹಾಕೋದಕ್ಕೆ ನಿಮ್ಗೆ ಟೈಮ್ ತೊಗೊಳುತ್ತೆ. ಓಕೆ ಓಕೆ. ಇಲ್ಲಿ ಡಿಮ್ಯಾಟ್ ಅಕೌಂಟಲ್ಲಿ ಇದ್ದೆ ಏನಂದರೆ ನೀವು ಇಮಿಡಿಯೇಟಾಗಿ ಸೆಲ್ ಮಾಡಿದ ತಕ್ಷಣ ನಿಮ್ಗೆ 80% ಕೊಡ್ತಾನೆ. ಇದೆಲ್ಲ ಗೊತ್ತಿಲ್ಲ ನನಗೆ, ಆದರೂ ನಂಗೆ ಸೇಫ್ ಆಗಿರೋದೇ ಬೇಕು, ಸ್ಟಾಕ್ಸ್ ಬೇಕು ಅಂತ ಅಂದರೆ ಆ ಥರದ್ದು ಸ್ಟ್ರಾಟಜಿ ಏನಾದರೂ ಇದೆಯಾ? ಸೇಫ್ ಸ್ಟ್ರಾಟಜಿ. ಸೊ ಈ ಥರ ನಿಮ್ಗೆ ಇದರಲ್ಲಿ ಫಂಡಮೆಂಟಲ್ ಅನಲೈಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಅವಶ್ಯಕತೆನೇ ಇಲ್ಲ. ಡೈರೆಕ್ಟಾಗಿ ನಿಫ್ಟಿ ಬೀಸು, ಫಾರ್ಮಾ ಬೀಸು, ಐ.ಟಿ. ಬೀಸು ಈ ಥರ ಇನ್ವೆಸ್ಟ್ ಮಾಡ್ತಾ ಹೋಗೋದು. ಸೊ ನಾವು ನಮ್ಮ ದೇಶದ ಕಂಪನಿಗಳಲ್ಲದೆ ಬೇರೆ ದೇಶದ ಕಂಪನಿಗಳಲ್ಲೂ ಇನ್ವೆಸ್ಟ್ ಮಾಡ್ಬೋದು? ಎಸ್ ಸರ್, ಖಂಡಿತ ಇನ್ವೆಸ್ಟ್ ಮಾಡ್ಬೋದು. ಓಕೆ. MON 100 ಅಂತ ಟೈಪ್ ಮಾಡಿ. MON 100. ಹಾಂ, MON 100 ಬಂತು. ಎಸ್ ಸರ್, ಎಸ್. ಇಲ್ಲ, ಇದು ಬೇರೆ ಮೋತಿಲಾಲ್ ಅದೇ MON 100. ಓಕೆ ಓಕೆ. ಮತ್ತೆ ಮಫಂಗ್ ಅಂತ ಬರುತ್ತೆ ನೋಡಿ, MAFANG. ಮಫಂಗ್ ಅಂತ ಬಂತು. ಎಸ್ ಸರ್, ಅದನ್ನು ವಾಚ್ ಲಿಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಓಕೆ. ಹ್ಯಾಂಗ್ಸಂಗ್ ಬೀಸ್ ಅಂತ ಬರುತ್ತೆ ನೋಡಿ. ಹ್ಯಾಂಗ್ಸೆಂಗ್ ಅಂತ ಒಂದು ಬಂತು. ಹ್ಯಾಂಗ್ಸಂಗ್, ಎಸ್ ಸರ್. ಹ್ಯಾಂಗ್ಸೆಂಗ್ ಬೀಸ್ ಅಂತ ಒಂದಿದೆ. ಎಸ್ ಸರ್, ಅದೇ ಸರ್. ಹಾಂ ಹಾಂ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ನಾವು ಮನಿ ಬಗ್ಗೆ ಮಾತಾಡ್ತೀವಿ. ಮನಿ ಹೇಗೆ ಮಹಾನ್ ಅಥವಾ ಮನಿಯನ್ನು ಹೇಗೆ ಮಹಾನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ನೀವು ಆಲ್ರೆಡಿ ಸಾಕಷ್ಟು ಕಾರ್ಯಕ್ರಮಗಳು ನೋಡಿದಿರ. ಇವತ್ತು ನಮ್ಮ ಜೊತೆಗೆ ಗೌರಿ ಶಕಿ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಟಿಡಿ ಅಕಾಡೆಮಿಯ ಹುಬ್ಬಳ್ಳಿ ಬ್ರಾಂಚ್ನ ಮುಖ್ಯಸ್ಥರಾಗಿರುವಂಥ ನವೀನ್ ಕುಮಾರ್ ಅವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ನವೀನ್ ಅವರೇ, ನಮಸ್ತೆ. ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಹುಬ್ಬಳ್ಳಿ ಅಂದರೆ ನಮ್ಮ ಊರು, ನಮ್ಮ ಕಡೆ ಊರು. ಸೊ ಅಲ್ಲೂ ಕೂಡ ಈಗ ಶುರುವಾಗಿ ಎಷ್ಟು ದಿನ ಆಯಿತು ನವೀನ್ ಅವರು? ಇದು ಒಂದು 9 ತಿಂಗಳಾಗಿದೆ ಸರ್. ಮಾರ್ಚಲ್ಲಿ ಶುರು ಆಗಿದೆ. ಅಂದರೆ 2024 ಶುರು ಆಗಿದೆ. ಎಸ್ ಸರ್. ಸೊ ಆಲ್ರೆಡಿ ಶುರು ಆಗಿದೆ. ಎಲ್ಲಿದೆ ಇದು ಬ್ರಾಂಚು? ಸರ್, ಇದು ಹೊಸೂರು ಬಸ್ ಸ್ಟ್ಯಾಂಡ್ ಹತ್ರ. ಓಕೆ. ಕೆನರಾ ಹೋಟೆಲ್ ಪಕ್ಕ ಇದೆ ಸರ್. ಧಾರವಾಡ ರೋಡ್. ಓಕೆ. ಧಾರವಾಡ ರೋಡ್ ಅಂದ್ರೆ ಹೈವೇನಲ್ಲೇ? ಎಸ್ ಸರ್. ಓಕೆ. ಬೆಂಗಳೂರು ಇಲ್ಲ, ಈ ಕಡೆ ಬರುತ್ತೆ, ಬೇರೆ ರೂಟಲ್ಲಿ ಬರುತ್ತೆ. ಅದರ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತು ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ಹುಬ್ಬಳ್ಳಿ ಧಾರವಾಡ ಜನತೆ, ಸುತ್ತಮುತ್ತಲ ಜನತೆ ಟಿಡಿ ಅಕಾಡೆಮಿನ ಸಂಪರ್ಕಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಬಟ್ ಇವತ್ತು ನಾನು ಸಾಕಷ್ಟು ವಿಚಾರಗಳನ್ನ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಮುಖ್ಯವಾದ ಪ್ರಶ್ನೆನ ನಾನು ನವೀನ್ ಅವ್ರಿಗೆ ಕೇಳಬೇಕು ಅಂದ್ಕೊಂಡೆ. ಈಗ ನಾವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ನಾವು SIP ಅಥವಾ ಅವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀವಿ ಮತ್ತು ಒಳ್ಳೆ ಸ್ಟಾಕ್ಗಳನ್ನ ಕೂಡ ಚೂಸ್ ಮಾಡ್ಕೊಂಡಿರ್ತೀವಿ. ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಏನು ಅಂದ್ಕೊಂಡಿರ್ತೀವಿ ಆ ಮೊಮೆಂಟಮ್ ಸಿಗಲ್ಲ ಅದಕ್ಕೆ. ಅಂದರೆ ನಾವು ಅದು ಒಂದು ವರ್ಷನೋ 2 ವರ್ಷ ಆದಮೇಲೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗುತ್ತೆ ಅಂತ ಅದು ಆಗಿರಲ್ಲ. ಅದು ಆಲ್ಮೋಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಗೋ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿನೋ ಇರುತ್ತೆ. ಸೊ ಅವಾಗೇನಾಗುತ್ತೆ, ತಾಳ್ಮೆನೂ ಇದೆ, ಡಿಸಿಪ್ಲಿನೂ ಇದೆ, ಆದರೂ ದುಡ್ಡು ಬರ್ತಾ ಇಲ್ಲ ಅನ್ನೋ ಒಂದು ಡಿಸಪಾಯಿಂಟ್ಮೆಂಟ್ ಜನರಿಗೆ ಆಗುತ್ತೆ. ಸೊ ಈ ಥರ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡ್ಬೋದು ನವೀನ್ ಅವರೇ? ಕರೆಕ್ಟ್ ಸರ್. ಆ್ಯಕ್ಚುಲಿ ನೀವು ಕೇಳಿದ್ದು ಹೆಂಗೆ ಕರೆಕ್ಟ್ ಇದೆ. ಸೊ ಟಾಪ್ ಬ್ಲೂ ಚಿಪ್ ಕಂಪನೀಸ್ ಅಂತ ಏನು ಕರಿತೀರಿ, ಈಗ ರಿಲಯನ್ಸ್ ಆಗಿರ್ಬೋದು, HDFC, ಹಿಂದೂಸ್ತಾನ್ ಯೂನಿಲಿವರ್, ಏಷ್ಯನ್ ಪೇಂಟ್ಸ್, ಬಜಾಜ್ ಫಿನಾನ್ಸ್, ಇವೆಲ್ಲ ಟಾಪ್ ಬ್ಲೂ ಚಿಪ್ ಕಂಪನೀಸ್. ಬಟ್ ಲಾಸ್ಟ್ 3 to 4 ಇಯರ್ಸಿಂದ ಇದೇನು ರಿಟರ್ನ್ಸೇ ಕೊಟ್ಟಿಲ್ಲ ನಮಗೆ ಈ ಸ್ಟಾಕ್ಗಳು. ಅಂದರೆ ಇನ್ವೆಸ್ಟರ್ನ ವೆಲ್ತನ್ನ ಜನರೇಟ್ ಮಾಡಿಲ್ಲ ಅದು. ಸೊ ಆ ಥರ ಇದ್ದಾಗ ನಾವೇನು ಮಾಡ್ಬೋದು ಅಂದರೆ ಮೊಮೆಂಟಮ್ ಇನ್ವೆಸ್ಟಿಂಗ್ ಮಾಡ್ಬೋದು. ಅಂದರೆ ಯಾವ ಸ್ಟಾಕಲ್ಲಿ ಮೊಮೆಂಟಮ್ ಶುರುವಾಗಿದೆ, ಅಪ್ಸೈಡ್ ಮೂವ್ಮೆಂಟ್ ಶುರುವಾಗಿದೆ, ಆ ಥರ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋದು. ಸೊ ಅದು ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು, ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು ಅಂದರೆ, ಪ್ರತಿಯೊಂದು ಸ್ಟಾಕಲ್ಲೂ ಒಂದು ಲೈಫ್ ಸೈಕಲ್ ಅಂತ ಇರುತ್ತೆ. ಓಕೆ. ಸೊ ಆ ಲೈಫ್ ಸೈಕಲ್ಲಿ ಅಕ್ಯುಮುಲೇಷನ್ ಫೇಸ್ ಅಂತ ಬರುತ್ತೆ. ಅಕ್ಯುಮುಲೇಷನ್ ಫೇಸ್ ಅಂದರೆ ಅದರಲ್ಲಿ ಮೂವ್ಮೆಂಟ್ ಇರೋದಿಲ್ಲ, ಒಂದೇ ಝೋನಲ್ಲೇ ಟ್ರೇಡ್ ಆಗ್ತಾ ಇರುತ್ತೆ. ಒಂದು ಝೋನಲ್ಲಿ ಡಿಮ್ಯಾಂಡ್ ಟು ಸಪ್ಲೈ ಅಂತ ಒಂದು ಝೋನ್ ಇರುತ್ತೆ. ಆ ಝೋನಲ್ಲೇ ಟ್ರೇಡ್ ಆಗ್ತಾ ಇರುತ್ತೆ.
ಸೊ ಯಾವಾಗ ಝೋನಿಂದ ಬ್ರೇಕ್ ಆಗುತ್ತೆ ಸರ್ವೈವಲ್ ಮೋಡ್ ಅದು ಆ್ಯಕ್ಚುಲಿ. ಎಸ್ ಸರ್, ಅಕ್ಯುಮುಲೇಷನ್ ಮೋಡ್ ಅಥವಾ ನಾವು ಕನ್ಸಾಲಿಡೇಷನ್ ಫೇಸ್ ಅಂತ ಕರಿತೀರಿ. ಸೊ ಆ ಫೇಸಿಂದ ಯಾವಾಗ ಬ್ರೇಕ್ಔಟ್ ಆಗುತ್ತೆ, ಓಕೆ, ಅದು ಬ್ರೇಕ್ಔಟ್ ಆಗಿ ಕೆಲವು ಕಾರಣಗಳಿರ್ತವೆ. ಈ EPS ಅಂತ ಕರಿತೀರಿ, ಅರ್ನಿಂಗ್ಸ್ ಪರ್ ಶೇರ್ ಅಂತ. ಅದು ಕಂಪನಿ ಅರ್ನಿಂಗ್ಸ್ ಜಾಸ್ತಿ ಆಗಿರುತ್ತೆ, ಇಲ್ಲ ದೊಡ್ಡ ಆರ್ಡರ್ ಬುಕ್ ಬಂದಿರುತ್ತೆ. ಸೊ ಈ ಥರ ಆದಾಗ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಕಂಪನಿಗೆ. ಶೇರ್ಗೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಸೊ ಅದು ಬ್ರೇಕ್ಔಟ್ ಆಗುತ್ತೆ, ಝೋನಿಂದ ಬ್ರೇಕ್ಔಟ್ ಆಗುತ್ತೆ. ಸೊ ಆ ಥರ ಟೈಮಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ನಮಗೆ ರಿಟರ್ನ್ಸ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ಐಡೆಂಟಿಫೈ ಮಾಡೋದು ಹೇಗೆ, ಆ ಸ್ಟಾಕ್ಸ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೊಂದು ಸ್ಕ್ಯಾನರ್ ಇದೆ, ಡಿಫಾಲ್ಟ್ ಸ್ಕ್ಯಾನರ್ ಇದೆ. ಓಕೆ. ಸೊ web.stockedge.com ಅಂತ ಬರುತ್ತೆ. web.stockedge.com ಅಂತ. ಸೊ ಆ ವೆಬ್ಸೈಟಲ್ಲಿ ಹೋದರೆ ನಿಮಗೆ ಮಂತ್ಲಿ ಬ್ರೇಕ್ಔಟ್ಸ್ ಅಂತ ಬರುತ್ತೆ. ಸೊ ಆ್ಯಕ್ಚುಲಿ ನಾವು ಇದನ್ನು ಮಂತ್ಲಿ ಟೈಮ್ ಫ್ರೇಮಲ್ಲಿ ಚೆಕ್ ಮಾಡ್ತೀರಿ. ಮಂತ್ಲಿ ಟೈಮ್ ಫ್ರೇಮಲ್ಲಿ ಎಲ್ಲಿ ಕನ್ಸಾಲಿಡೇಷನ್ ಆಗಿರುತ್ತೆ, ಅಕ್ಯುಮುಲೇಷನ್ ಫೇಸಲ್ಲಿರುತ್ತೆ, ಸೊ ಎಲ್ಲಿ ಬ್ರೇಕ್ಔಟ್ ಆಗ್ತಾ ಇದೆ. ಸೊ ಆ ಥರ ಸ್ಟಾಕ್ಗಳನ್ನ ನಮಗೆ ಫಿಲ್ಟರ್ ಮಾಡಿ ಸ್ಕ್ಯಾನ್ ಮಾಡಿ ತೋರಿಸುತ್ತೆ. ಇದು ತುಂಬ ಒಳ್ಳೇದಲ್ವಾ ಹಂಗಾದ್ರೆ? ಈ ತುಂಬ ಯೂಸ್ಫುಲ್ ಇದೆ ಈ ವೆಬ್ಸೈಟಿಂದ, ಎಲ್ಲರೂ ಯೂಸ್ ಮಾಡಲೇಬೇಕಿದೆ ಸರ್. ನಮ್ಮ 90% ಆಫ್ ದಿ ಟ್ರೇಡ್ಸ್ ಈ ಒಂದು ವೆಬ್ಸೈಟಿಂದನೇ ಸಿಗುತ್ತೆ, web.stockedge.com. ಓಕೆ. ಬಟ್ ಈಗ ಅಂದರೆ ನಾನು ಹೇಳೋದು, ಈಗ ಒಬ್ಬ ಕಾಮನ್ ಮ್ಯಾನು ಕೂಡ ಇದನ್ನು ಯೂಸ್ ಮಾಡ್ಕೊಂಡು ಮಾಡಬೇಕಾ, ಅಥವಾ ಇದನ್ನ ನೋಡಿ ಮತ್ತೊಂದಷ್ಟು ಸಲಹೆ ತೊಗೋಬೇಕಾ, ಹೇಗೆ ನವೀನ್? ಕಾಮನ್ ಮ್ಯಾನ್ ಕೂಡ ಸ್ವಲ್ಪ ನಾಲೆಜ್ ಇದ್ದರೆ ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಸರ್. ತುಂಬ ಸಿಂಪಲ್ ಇದೆ ಯೂಸ್ ಮಾಡೋದು. ಸೊ ಮಂತ್ಲಿ ಟೈಮ್ ಫ್ರೇಮ್ ಅಂದಾಗ ನಿಮಗೆ ಜಾಸ್ತಿ ಟೆಕ್ನಿಕಲ್ ಅನಲೈಸಿಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ ಮಂತ್ಲಿ ಟೈಮ್ ಫ್ರೇಮ್ ಇದ್ದಾಗ ಏನಂದರೆ ನಮಗೆ ಅನಲೈಸೇಷನ್ ಕಡಿಮೆ ಆಗುತ್ತೆ, ಬಟ್ ನಮ್ಮ ರಿಟರ್ನ್ಸು ಜಾಸ್ತಿ ಇರುತ್ತೆ. ಮಂತ್ಲಿ ಟೈಮ್ ಫ್ರೇಮ್ ಅಂದರೆ ಈಗ ಒಂದು ಕ್ಯಾಂಡಲ್ ಸ್ಟಿಕ್ ಅಂತ ಬರುತ್ತೆ. ಸೊ ಅದು ನಮಗೆ ಟೈಮ್ ಫ್ರೇಮ್ ಮೇಲೆ ಹೋಗುತ್ತೆ. 1 ನಿಮಿಷ ಟೈಮ್ ಫ್ರೇಮ್ ಅಂತಿರುತ್ತೆ, 1 ಡೇ ಅಂತಿರುತ್ತೆ, 1 ವೀಕ್ ಅಂತಿರುತ್ತೆ, 1 ಮಂತ್ ಅಂತ ಇರುತ್ತೆ. ಅಂದರೆ ಆ ಟೈಮ್ ಫ್ರೇಮ್ ಪ್ರಕಾರ ಕ್ಯಾಂಡಲ್ ಬರ್ತಾ ಇರುತ್ತೆ. ಈಗ 1 ಡೇ ಅಂದರೆ ಬೆಳಗ್ಗೆ 9 ಕಾಲಿಂದ 3:30ವರೆಗೂ ಒಂದು ಕ್ಯಾಂಡಲ್. ಸೊ ಏನು ಪರ್ಫಾರ್ಮೆನ್ಸ್ ಇರುತ್ತೆ 1 ಡೇಯಲ್ಲಿ, ಓಕೆ, ಅದೆಲ್ಲ ಒಂದು ಕ್ಯಾಂಡಲಲ್ಲಿ ಕ್ಯಾಪ್ಚರ್ ಆಗುತ್ತೆ. ಸಪೋಸ್ ಗ್ರೀನ್ ಕ್ಯಾಂಡಲ್ ಬಂತು ಅಂದ್ಕೊಳ್ಳಿ, ಸೊ ಅವತ್ತು ಡಿಮ್ಯಾಂಡ್ ಜಾಸ್ತಿ ಇತ್ತು, ಲಾಭದಲ್ಲಿ ಕ್ಲೋಸ್ ಆಯಿತು ಅಂತ. ಅದೇ ರೆಡ್ ಕ್ಯಾಂಡಲ್ ಬಂದರೆ ಅವತ್ತು ಸಪ್ಲೈ ಜಾಸ್ತಿ ಇತ್ತು, ಡಿಮ್ಯಾಂಡ್ ಕಡಿಮೆ ಇತ್ತು, ಸೊ ಅದು ಲಾಸಲ್ಲಿ ಕ್ಲೋಸ್ ಆಯಿತು ಅಂತ. ಸೊ ಈ ರೀತಿ ಟೈಮ್ ಫ್ರೇಮ್ ಇರುತ್ತೆ. ಸೊ ನಾವು ಆದಷ್ಟು ಮಂತ್ಲಿ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡ್ತೀರಿ. ಸೊ ಹೈಯರ್ ಟೈಮ್ ಫ್ರೇಮ್ ಹೋದಷ್ಟು ನಮ್ಮ ಟ್ರೇಡ್ಸಲ್ಲಿ ಅಕ್ಯುರೇಸಿ ಜಾಸ್ತಿ ಆಗುತ್ತೆ. ಸೊ ತುಂಬ ಜನ ನಮಗೆ ಹೈಯರ್ ಟೈಮ್ ಫ್ರೇಮಲ್ಲಿ ಅನಲೈಸ್ ಮಾಡೋದೇ ಇಲ್ಲ, ಮಂತ್ಲಿ ಟೈಮ್ ಫ್ರೇಮಲ್ಲಿ, ವೀಕ್ಲಿ ಟೈಮ್ ಫ್ರೇಮಲ್ಲಿ. ಯಾಕಂದರೆ ಎಲ್ಲರಿಗೂ ಫಾಸ್ಟ್ ಮನಿ ಬೇಕು. ಸೊ ಮಂತ್ಲಿ ಟೈಮ್ ಫ್ರೇಮಲ್ಲಿ ಅದು ಮೊಮೆಂಟಮ್ ತೊಗೊಂಡಿದೆ ಅಂದರೆ ಅದನ್ನು ನೀವು ಇನ್ವೆಸ್ಟ್ ಮಾಡಿ ಅಂತ. ಓಕೆ. ಈಗ ಸುಮ್ಮನೆ ಎಕ್ಸಾಂಪಲ್ ಕೇಳ್ತಾ ಇರೋದು, ಈಗ ನಾವು ನವೆಂಬರ್ ತಿಂಗಳಲ್ಲಿ ಇದ್ದೀವಿ, ಈಗ ನವೆಂಬರ್ ಮಿಡ್ಡಲ್ಲಿ ಇದ್ದೀವಿ ನಾವೀಗ. ಈಗ ಸ್ಟಾಕ್ ಮಾರ್ಕೆಟ್ ಕಳೆದ ಕೆಲವು ತಿಂಗಳುಗಳಿಂದ ಬೀಳ್ತಾ ಇದೆ. ಇಂಥ ಟೈಮಲ್ಲಿ ನಾವು ಈ ಒಂದು ವೆಬ್ಸೈಟಿಗೆ ಹೋದರೆ ಇಲ್ಲೂ ಕೂಡ ನಮಗೆ ಮೊಮೆಂಟಮ್ ಅಂತ ಸ್ಟಾಕ್ ಸಿಗುತ್ತೆ? ಖಂಡಿತ ಸಿಗುತ್ತೆ. ಈಗ ಯಾವ್ದು ಸಿಗ್ತಾ ಇದೆ ಫಾರ್ ಎಕ್ಸಾಂಪಲ್? ಸೊ ಈಗ ನಮಗೆ ದಾಲ್ಮಿಯಾ ಭಾರತ್ ಇದೆ, ದಾಲ್ಮಿಯಾ ಭಾರತ್ ಅಂತ ಇದೆ. ಓಕೆ. ಸೊ ತುಂಬ ಅಕ್ಯುಮುಲೇಷನ್ ಫೇಸಲ್ಲಿದೆ. ಸೊ ಅದು ಬ್ರೇಕ್ಔಟ್ ಆದರೆ ನಮಗೆ ಒಳ್ಳೆ ಮೂಮೆಂಟ್ ಕೊಡುತ್ತೆ. ಸೊ ಈ ಥರ ತುಂಬ ಹಲವಾರು ಸ್ಟಾಕ್ ಸಿಗ್ತವೆ ಸರ್. ಡೈಲಿ ನೀವು ಅದು ಡೈಲಿ 8 ಗಂಟೆಗೆ ಅಪ್ಡೇಟ್ ಆಗುತ್ತೆ. ಅದು ಡೈಲಿ ನೈಟ್ 8 ಗಂಟೆಗೆ ಅಪ್ಡೇಟ್ ಆಗುತ್ತೆ ಸ್ಟಾಕ್ ಎಡ್ಜ್ ಅನ್ನೋದು. ಸೊ ನೀವು 8:30 ಮೇಲೆ ಕುತ್ಕೊಂಡು ಅದನ್ನು ನೀವು ಚೆಕ್ ಮಾಡಿ ಸ್ವಲ್ಪ ಹೋಮ್ ವರ್ಕ್ ಮಾಡಿಕೊಂಡು ಸೊ ನೀವು ಇದನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ಮರುದಿನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ತುಂಬ ಹೆಲ್ಪ್ಫುಲ್ ಇದೆ ಈ ವೆಬ್ಸೈಟಿಂದ. ಈಗ 1 ತಿಂಗಳಂತ ನೀವು ಟೈಮ್ ಫ್ರೇಮ್ ಅಂತ ಹೇಳಿದ್ರಲ್ಲ ನೀವು, ಅಂದರೆ ನೀವು ನೀವು ಏನು ಒಂದು ಸ್ಟಾಕ್ ನೋಡಿದ್ರೆ ಅದರ 1 ತಿಂಗಳ ಜರ್ನಿನ ನೀವು ನೋಡಿರ್ತೀರಿ. ಎಸ್ ಸರ್. ಸೊ ಅಷ್ಟು ಸಾಕಂತ ಹೇಳ್ತೀರಾ ನೀವು? ಎಸ್ ಸರ್. ಅದು ನೋಡಿಕೊಂಡು ನೀವು ಅಂದರೆ ನೀವೀಗ ಮಂತ್ಲಿ ಟೈಮ್ ಫ್ರೇಮಲ್ಲಿ ಅನಲೈಸ್ ಮಾಡ್ತಿದ್ದೀರಾ, ತಿಂಗಳ ಟೈಮ್ ಫ್ರೇಮಲ್ಲಿ. ಸೊ ನಿಮ್ಮ ವ್ಯೂ ಕೂಡ ತಿಂಗಳ ಟೈಮ್ ಫ್ರೇಮಲ್ಲೇ ಇರಬೇಕು. ಕೆಲವು ತಿಂಗಳುಗಳು ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಮಂತ್ಲಿ ಕ್ಯಾಂಡಲಲ್ಲಿ ಅನಲೈಸ್ ಮಾಡಿ ಟ್ರೇಡ್ ತೊಗೊಂಡಿರ್ತಾರೆ. ಸೊ ಲೋವರ್ ಟೈಮ್ ಫ್ರೇಮ್ ಬರ್ತಾರೆ, ಒಂದು 1 ಡೇನೋ ಇಲ್ಲ 1 ಅವರ್ ಟೈಮ್ ಫ್ರೇಮಲ್ಲೋ ಕ್ಯಾಂಡಲ್ ಸ್ಟಿಕ್ ನೋಡಿಕೊಂಡು ಒಂದು ರೆಡ್ ಕ್ಯಾಂಡಲ್ ಬಂತು ಅಂದ ತಕ್ಷಣ ಪ್ಯಾನಿಕ್ ಆಗಿ ಎಕ್ಸಿಟ್ ಆಗ್ಬಿಡ್ತಾರೆ. ಸೊ ಅದಾಗಬಾರ್ದು. ನಾವು ಯಾವ ಟೈಮ್ ಫ್ರೇಮಲ್ಲಿ ಅನಲೈಸ್ ಮಾಡ್ತೀರೋ ಸೊ ಅದೇ ಟೈಮ್ ಫ್ರೇಮಲ್ಲಿ ನಮ್ಮ ವ್ಯೂ ಇರಬೇಕು. ಅಂದರೆ ಬೈ ಮಾಡೋಕ್ಕೂ ನೀವು ಹೇಗೆ ಮಂತ್ಲಿ ಟೈಮ್ ಫ್ರೇಮ್ ನೋಡ್ತಿರೋ, ಸೆಲ್ ಮಾಡೋಕ್ಕೂ ಕೂಡ ನೀವು ಮಂತ್ಲಿ ಟೈಮ್ ಫ್ರೇಮ್ ನೋಡಬೇಕು. ಕರೆಕ್ಟ್ ಸರ್. ವೆರಿ ನೈಸ್. ಸೊ ಇದಕ್ಕೆ ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ಕರೀತಾರೆ. ಓಕೆ, ವೆರಿ ನೈಸ್. ಸೊ ಇದ್ರ ಜೊತೆಗೆ ಸ್ವಿಂಗ್ ಟ್ರೇಡಿಂಗ್ ಅಂತ ಇರುತ್ತಾ? ಸರ್, ಸ್ವಿಂಗ್ ಟ್ರೇಡಿಂಗ್ ಅಂತ ಇದೆ. ಸೊ ಇದು ತುಂಬ ಜನ ಯೂಸ್ ಮಾಡ್ತಾರೆ, ನಮ್ಮ ಅಕಾಡೆಮಿಯಲ್ಲಿ ಕೂಡ ತುಂಬ ಜನ ಯೂಸ್ ಮಾಡ್ತಾರೆ. ಸೊ ಇದೇನಂದ್ರೆ ನಾನು ಮಂತ್ಲಿ ಕ್ಯಾಂಡಲ್ ಅನಲೈಸ್ ಮಾಡೋದು ಹೇಳಿದೆ, ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ. ಸೊ ಅದನ್ನೇ ನಾವು 1 ಡೇ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡೋದು. ಅಂದರೆ ಕ್ಯಾಂಡಲ್ ಸ್ಟಿಕ್ನ ಟೈಮ್ ಫ್ರೇಮ್ ಬಂದು 1 ಡೇ ಇರುತ್ತೆ. ಸೊ ಇದಕ್ಕೆ ಸ್ವಲ್ಪ ಟೆಕ್ನಿಕಲ್ ಅನಾಲಿಸಿಸ್ ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ನಾವು ಲೋವರ್ ಟೈಮ್ ಫ್ರೇಮ್ ಹೋದಷ್ಟು ಟೆಕ್ನಿಕಲ್ ಅನಾಲಿಸಿಸ್ ಜಾಸ್ತಿ ಬೇಕಾಗುತ್ತೆ ನಮಗೆ. ಏನಿದೆ ಆ್ಯಕ್ಚುಲಿ 1 ಡೇ ಕ್ಯಾಂಡಲ್ ಸ್ಟಿಕ್ನ ಟೈಮ್ ಫ್ರೇಮ್ 1 ಡೇ ಇರುತ್ತೆ. ಸೊ 1 ಡೇಲಿ ಎಲ್ಲಿ ಅಕ್ಯುಮುಲೇಷನ್ ಆಗಿದೆ, ಬ್ರೇಕ್ಔಟ್ ಆಗ್ತಾ ಇದೆ ನೋಡಿಕೊಂಡು ನೆಕ್ಸ್ಟ್ ಕ್ಯಾಂಡಲಲ್ಲಿ ನಮಗೆ ಟ್ರೇಡ್ ಸಿಗುತ್ತಾ ಇಲ್ವಾ ಅನಲೈಸ್ ಮಾಡಿಕೊಂಡು ಟ್ರೇಡ್ ಮಾಡೋದು.
ಯಾವಾಗ ಟ್ರೇಡ್ ಮಾಡೋದು? ಅವತ್ತಿನ ದಿನ? ಅವತ್ತಿನ ದಿನನೇ ಮಾಡೋದು. ಓಕೆ ಓಕೆ ಓಕೆ. ಅವತ್ತಿನ ದಿನ ಒನ್ ಡೇ ಟೈಮ್ ಫ್ರೇಮಲ್ಲಿ ಕ್ಯಾಂಡಲ್ ಸ್ಟಿಕ್ ಇರುತ್ತೆ, ಚಾರ್ಟ್ ಹಾಕ್ಕೊಂಡಿರ್ತೀರಾ. ಸೊ ಯಾವಾಗ ನಿಮಗೆ ಟ್ರೇಡ್ ಸಿಗುತ್ತೆ ಸೊ ಆವಾಗ ನಾವು ಇನ್ವೆಸ್ಟ್ ಮಾಡೋದು. ಅಂದರೆ ಮುಂಚೆ ನಾವು ಏನು ಮೊಮೆಂಟಮ್ ನೋಡಿದ್ವಿ ಅದು ಶಾರ್ಟ್ ಟರ್ಮ್ ಟ್ರೇಡ್, ಆದರೆ ಇದು ಇಂಟ್ರಾಡೇ ಅಲ್ಲ, ಡೈಲಿ ಟೈಮ್ ಫ್ರೇಮ್. ಡೈಲಿ ಟ್ರೇಡ್ ಅಲ್ಲ, ಅಂದ್ರೆ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ನೀವು 1 ವಾರದಿಂದ 10 ದಿನವರೆಗೂ ಇಟ್ಕೊಳ್ಳೋದು ಅಥವಾ ಮ್ಯಾಕ್ಸಿಮಮ್ 1 ತಿಂಗಳವರೆಗೂ ಇಟ್ಕೊಳ್ಳೋದು. ಅದನ್ನ ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ. ಓಕೆ ಓಕೆ ಓಕೆ. ಸೊ ಇದು ಆಕ್ಚುಲಿ ಇದನ್ನ ನೀವು ರೂಲ್ ಬೇಸ್ಡ್ ಟ್ರೇಡಿಂಗ್ ತರ ಮಾಡಬೇಕಾಗುತ್ತೆ. ಸೊ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಈಗ ನೀವು ಒಂದು 10% ಟಾರ್ಗೆಟ್ ಇದೆ ನಿಮಗೆ, ನಾನು ಬೈ ಮಾಡಿದ್ರಿಂದ 10% ನನ್ನ ಟಾರ್ಗೆಟ್. ಸೊ ರೀಚ್ ಆದರೆ 10% ನಾನು ಬುಕ್ ಮಾಡ್ತೀನಿ ಪ್ರಾಫಿಟ್ನ. ರೀಚ್ ಆಗಲಿಲ್ಲ, ನನ್ನ ಟ್ರೇಡ್ ರಾಂಗ್ ಆಯಿತು, ಒಂದು 3% 4%ಗೆ ಸ್ಟಾಪ್ ಲಾಸ್ ಅಂತ ಕರೀತಾರೆ. ಆ ಸ್ಟಾಪ್ ಲಾಸ್ ತೊಗೊಂಡು ಎಕ್ಸಿಟ್ ಆಗ್ತೀನಿ. ಅದು ಮಾಡಬೇಕಾಗುತ್ತೆ, ರೂಲ್ ಬೇಸ್ಡ್ ಟ್ರೇಡಿಂಗ್ ಮಾಡಬೇಕಾಗುತ್ತೆ. ಸೊ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಸ್ವಿಂಗ್ ಟ್ರೇಡಿಂಗ್ ತೊಗೊಂಡಿರ್ತಾರೆ, ಒಂದು 10 ದಿನ ಒಂದು 10% ಟಾರ್ಗೆಟ್ ಅಂತ ಇಟ್ಕೊಂಡಿರ್ತಾರೆ. ಸೊ ಅದು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೀಳಕ್ಕೆ ಸ್ಟಾರ್ಟ್ ಆದರೆ ಅವ್ರು ಎಕ್ಸಿಟ್ ಆಗಲ್ಲ. ಏನು ಮಾಡ್ತಾರೆ, ಸೈಕಾಲಜಿ ಎಫೆಕ್ಟ್ ಮಾಡಿಬಿಡುತ್ತೆ ನಿಮಗೆ. ಯಾಕಂದರೆ ಯಾರಿಗೂ ಲಾಸಲ್ಲಿ ಬುಕ್ ಮಾಡೋಕ್ಕೆ ಯಾರಿಗೂ ಇಷ್ಟ ಇರಲ್ಲ. ಲಾಸ್ ಇರಲ್ಲ ಆ್ಯಕ್ಚುಲಿ. ಅದು ಈಗ 10% ಮೇಲೆ ಹೋಗಿದೆ, ಅದು 7%ಗೆ ಬಂದರೆ ನೀವು 7% ಲಾಭನದಲ್ಲೇ ಇರ್ತೀರಿ. ಆಗಲ್ಲ ಸರ್, ನಮಗೆ 10% ಹೋಗುತ್ತೆ ಅಂತ ನಾವು ಇನ್ವೆಸ್ಟ್ ಮಾಡಿರ್ತೀನಿ ಈಗ. ಸೊ ಅದು ಮೇಲೆ ಹೋಗದೆ ಕೆಳಗಡೆ ಬರಕ್ಕೆ ಶುರು ಆಗ್ಬಿಡುತ್ತೆ. ಮೇಲೆ ಹೋಗದೇನೆ ಕೆಳಗಡೆ ಬರಕ್ಕೆ ಶುರು ಆಗಿರುತ್ತೆ. ನನ್ನ ಸ್ಟಾಪ್ ಲಾಸ್ 3% 4% ಇರುತ್ತೆ. ಇಲ್ಲಿಗೆ ನಾನು ಎಕ್ಸಿಟ್ ಆಗಬೇಕು ಅಂತ. ಬಟ್ ನಾನೇನು ಮಾಡ್ತೀನಿ, ಅದು ಕೆಳಗಡೆ ಬರಬೇಕಾದ್ರೆ ನಾನು ಎಕ್ಸಿಟ್ ಆಗಲ್ಲ. ಯಾಕಂದರೆ ನಾನು ಲಾಸ್ ಆಗ್ತಾ ಇರುತ್ತೆ. ಹ್ಯೂಮನ್ ಸೈಕಾಲಜಿ ಹೆಂಗಿರುತ್ತೆ ಅಂದರೆ, ಲಾಸ್ ಆಗಬೇಕಾದ್ರೆ ಯಾರು ಬುಕ್ ಮಾಡೋಕ್ಕೆ ರೆಡಿ ಇರಲ್ಲ, ಲಾಸ್ನ ಬುಕ್ ಮಾಡೋಕ್ಕೆ ರೆಡಿ ಇರಲ್ಲ. ಸೊ ಅವಾಗ ಏನಾಗ್ತಾರೆ, ಸ್ವಿಂಗ್ ಟ್ರೇಡರ್ಸ್ ಅನ್ನೋರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗ್ಬಿಡ್ತಾರೆ. ಅಂದರೆ ಬೇಡ ಬಿಡಿ ಇನ್ನು ಸ್ವಲ್ಪ ದಿನ ಆಗಲಿ ಮತ್ತೆ ರಿಕವರಿ ಆಗಿಬಿಡುತ್ತೆ ಅಂತ. ಹಂಗಾದಾಗ ಏನಾಗುತ್ತೆ, ನಿಮ್ಮ ಕ್ಯಾಪಿಟಲ್ ಅನ್ನೋದು ಲಾಕ್ ಆಗುತ್ತೆ. ನೆಕ್ಸ್ಟ್ ಅದು ರಿಕವರಿ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಸ್ವಿಂಗ್ ಟ್ರೇಡಿಂಗಲ್ಲಿ ಅದಿರಲ್ಲ, ರೂಲ್ ಬೇಸ್ಡ್ ಟ್ರೇಡಿಂಗ್ ಮಾಡಬೇಕಾಗುತ್ತೆ. ಓಕೆ ಓಕೆ ಓಕೆ. ಸೊ 3 to 4% ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಹೊರಗಡೆ ಬಂದ್ಬಿಡ್ಬೇಕು. ಹೊರಗಡೆ ಬರಬೇಕು. ಅಕಸ್ಮಾತ್ ಬರದೇ ಇದ್ರೆ ಎಷ್ಟು ದಿನ ವೆಯ್ಟ್ ಮಾಡಬೇಕಾಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ದ ಸ್ಟಾಕ್ ಸರ್. ಕೆಲವೊಂದು ತಿಂಗಳಾನುಗಟ್ಟಲೆ ತೊಗೊಂಡ್ಬಿಡುತ್ತೆ, ಕೆಲವೊಂದು ವರ್ಷಗಳಗಟ್ಟಲೆ ತೊಗೊಂಡ್ಬಿಡುತ್ತೆ, ಮೇಲೇನೆ ಬರೋದಿಲ್ಲ. ಓಕೆ ಓಕೆ. ಈ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಲ್ಲೆಲ್ಲ ಮಾಡ್ತಾರೆ. ಸೊ ಅದು ನಿಮಗೆ ಮೇಲೆ ಬರೋದೇ ಇಲ್ಲ. ಕೆಲವೊಂದು ಸ್ಟಾಕ್ಸ್ ಅಲ್ಲೇ ಕನ್ಸಾಲಿಡೇಷನಲ್ಲೇ ಇದ್ದೋಗ್ಬಿಡ್ತವೆ. ಸೊ ಆ ಥರ ಇದ್ದಾಗ ನಿಮ್ಮದು ಲಾಕ್ ಆಗಿಬಿಡುತ್ತೆ, ಕ್ಯಾಪಿಟಲ್ ಲಾಕ್ ಆಗಿಬಿಡುತ್ತೆ. ಇಲ್ಲಿ ಹೊರಗಡೆ ಬರೋಕ್ಕೂ ಆಗಲ್ಲ, ಅಲ್ಲಿ ಎಕ್ಸಿಟ್ ಮಾಡೋಕ್ಕೂ ಆಗಲ್ಲ. ಆ ಥರ ಪೊಸಿಷನ್ ಇರ್ತೀರ. ಓಕೆ ಓಕೆ. ಸೊ ಅದರಿಂದ ರೂಲ್ ಬೇಸ್ಡ್ ಟ್ರೇಡಿಂಗ್ ಮಾಡಬೇಕಾಗುತ್ತೆ. ರೂಲ್ ಬೇಸ್ಡ್ ಟ್ರೇಡಿಂಗ್ ಮಾಡಬೇಕು. ಈ ಒಂದು 2 ಸ್ಟ್ರಾಟಜಿಗಳನ್ನು ಹೇಳಿದ್ರಿ ನೀವು. ಇದನ್ನು ಅಂದರೆ ಒಬ್ಬ ಟ್ರೇಡರು ಯಾವ ಹಂತದಲ್ಲಿ ಇದನ್ನು ಮಾಡ್ತಾರೆ? ಅಂದರೆ ಇನಿಷಿಯಲ್ ಡೇಸಲ್ಲೇ ಮಾಡ್ತಾರೆ ಅಥವಾ ಎಕ್ಸ್ಪರ್ಟ್ ಆದಮೇಲೆ, ಅಥವಾ ಫುಲ್ ಟೈಮ್ ಟ್ರೇಡರ್ಗಳು ಮಾತ್ರ ಮಾಡ್ತಾರೆ ಅದನ್ನು? ಹೇಗೆ? ಇಲ್ಲ ಸರ್, ಇನಿಷಿಯಲ್ ಡೇಸಿಂದನೇ ಸ್ಟಾರ್ಟ್ ಮಾಡ್ಬೋದು. ಓಕೆ ಓಕೆ ಓಕೆ. ಎಕ್ಸ್ಪರ್ಟ್ಗಳು ಅಂತ ಏನು ಕರೀತಾರೆ, ಅವರು ಜಾಸ್ತಿ ಇಂಟ್ರಾಡೇ ಕಡೆ ಹೋಗ್ತಾರೆ. ಇಂಟ್ರಾಡೇ ಕಡೆ ಮತ್ತು ಸ್ಕ್ಯಾಲ್ಪಿಂಗ್ ಅಂತ ಕರೀತಾರೆ. ಕೆಲವೇ ನಿಮಿಷಗಳಲ್ಲಿ ಟ್ರೇಡ್ ಮಾಡೋದು. ಓಕೆ. ಇಲ್ಲ ಆ ದಿನದಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು. ಸೊ ಅದನ್ನು ಎಕ್ಸ್ಪರ್ಟ್ಗಳು ಆಗೋಕ್ಕೆ ಅದಕ್ಕೊಂದು 2-3 ವರ್ಷ ಬೇಕಾಗುತ್ತೆ. ಬಟ್ ಈ ಸ್ವಿಂಗ್ ಟ್ರೇಡಿಂಗ್ ಮೊಮೆಂಟಮ್ ಇನ್ವೆಸ್ಟಿಂಗ್ ಏನಿದೆ, ಸೊ ಇದು ನೀವು ಬಿಗಿನಿಂಗ್ ಲೆವೆಲಿಂದನೇ ಸ್ಟಾರ್ಟ್ ಮಾಡ್ಬೋದು ಸರ್. ಓಕೆ. ಸೊ ಹುಬ್ಳಿ ಟಿಡಿ ಅಕಾಡೆಮಿ ಮುಖ್ಯಸ್ಥರಾಗಿರುವಂಥ ನವೀನ್ ಕುಮಾರ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ ನಾನು. 2 ಇಂಟ್ರೆಸ್ಟಿಂಗ್ ವಿಚಾರಗಳು ಮಾತಾಡಿದ್ವಿ. ಆದರೆ ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಇಂಪಾರ್ಟೆಂಟ್ ಆಗಿರೋ ವಿಚಾರದ ಬಗ್ಗೆ, ಅದು ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡೋದ್ರ ಬಗ್ಗೆ. ಅಂದರೆ ಎಮರ್ಜೆನ್ಸಿ ಫಂಡ್ ನಾವು ಲೈಫಿಗೂ ಬೇಕಾಗುತ್ತೆ. ನಾವು ಯಾವುದೇ ಬೇಸಿಕ್ ಒಂದು ಫೈನಾನ್ಸ್ ಲೆಸನ್ ಓದ್ತಾ ಇದ್ದರೆ, ನಿಮ್ಮ ಪ್ರತಿ ತಿಂಗಳು ಇನ್ಕಮ್ ಏನಿದೆಯೋ ಆ ಒಂದು ಅಷ್ಟು ಇನ್ಕಮ್ನ ನೀವು 3 ತಿಂಗಳು ಅಂದರೆ 1 ತಿಂಗಳಿಗೆ ಎಷ್ಟು, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ತಿಂಗಳು 1 ಲಕ್ಷ ಗಳಿಸ್ತೀರ ಅಂದರೆ 3 ಲಕ್ಷ ದುಡ್ಡನ್ನು ನೀವು ಸೇವಿಂಗ್ಸ್ ಅಕೌಂಟಲ್ಲೋ ಯಾವುದೊಂದು ಕಡೆ ಇಡೀ, ಎಮರ್ಜೆನ್ಸಿ ಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಅದು ನಾವು ಲೈಫಿಗೆ ಸಂಬಂಧಪಟ್ಟಂತೆ. ಸ್ಟಾಕ್ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ ಎಮರ್ಜೆನ್ಸಿ ಫಂಡ್ ಟು ಇನ್ವೆಸ್ಟ್ ಹೇಗೆ ಅದನ್ನು ಕ್ರಿಯೇಟ್ ಮಾಡೋದು? ಸೊ ಇದು ಆ್ಯಕ್ಚುಲಿ ಎಲ್ಲರಿಗೂ ಅರ್ಥ ಆಗೋ ಥರ ಏನಂದರೆ, ಲಿಕ್ವಿಡ್ ಬೀಸ್ ಅಂತ ಬರುತ್ತೆ ಸರ್. ಲಿಕ್ವಿಡ್ ಬೀಸ್ ಅಂತ. ಸೊ ಅದು 1000 ರೂಪೀಸಲ್ಲೇ ಇರುತ್ತೆ. ಅದು ಕಡಿಮೆನೂ ಆಗಲ್ಲ, ಜಾಸ್ತಿನೂ ಆಗಲ್ಲ. ಲಿಕ್ವಿಡ್ ಬೀಸ್ ಅಂದರೆ, ಲಿಕ್ವಿಡ್ ಬೀಸ್ ಅನ್ನೋದು ಒಂದು ಕಾಂಪೊನೆಂಟ್, ಅದು ಒಂದು ಶೇರ್ ಥರನೇ ಅದು. ಓಕೆ. ಸೊ ಅದರಲ್ಲಿ ನಾವು ಹೂಡಿಕೆ ಮಾಡ್ಬೋದು. ಅದು ಮಾರ್ಕೆಟ್ 50% ಕರೆಕ್ಟ್ ಆದರೂ ಸಹ, ಕ್ರ್ಯಾಶ್ ಆದರೂ ಸಹ, ಸೊ ಅದರಲ್ಲಿ 1 ರೂಪಾಯಿ ಕೂಡ ಕಡಿಮೆ ಆಗಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ 1 ರೂಪಾಯಿ ಕೂಡ ಕಡಿಮೆ ಆಗೋದಿಲ್ಲ. ಹೌದಾ? ಎಸ್, ಆಗೋದಿಲ್ಲ. ಪ್ಲಸ್ ವರ್ಷಕ್ಕೆ ನಿಮಗೆ ಇದು 3-4% ರಿಟರ್ನ್ ಕೊಡುತ್ತೆ. ಲಿಕ್ವಿಡ್ ಬೀಸ್ ಅನ್ನೋದು ಒಂಥರ ಎಫ್ ಡಿ ಇದ್ದಂಗೆ. ಎಫ್ ಡಿ ಮಾಡ್ಸಕ್ಕೆ ನಿಮ್ಗೆ ಅದೇನೋ ಬೇರೆ ಪ್ರೊಸೆಸ್ಗಳೆಲ್ಲ ಇರುತ್ತೆ. ಸೊ ಅದೆಲ್ಲ ಇಲ್ಲೇನೂ ಇರಲ್ಲ. ಸೇಮ್ ಸ್ಟಾಕ್ನ ಹೆಂಗೆ ಬೈ ಮಾಡಿ ಸೆಲ್ ಮಾಡ್ತೀರಾ, ಸೇಮ್ ಇದೇ ರೀತಿ ಲಿಕ್ವಿಡ್ ಬೀಸ್ ಅಂತ ಬರುತ್ತೆ. ಸೊ ಅದರಲ್ಲಿ ನೀವು ಹೂಡಿಕೆ ಮಾಡ್ತಾ ಹೋಗ್ಬೋದು. ಈಗ ನೀವು ಹಿಂಗೆ ಮಂತ್ಲಿ ಸ್ಯಾಲ್ರಿ ಬರುತ್ತೆ ನಿಮಗೆ, ಅದರಲ್ಲಿ ಒಂದು 5%. ಸೊ ಅದರಲ್ಲಿ ಹೂಡಿಕೆ ಮಾಡ್ತಾ ಹೋಗ್ಬೋದು. ಇದನ್ನು ನೀವು ಮಾರ್ಕೆಟ್ ಕ್ರ್ಯಾಶ್ ಆದಾಗ ಆ ಲಿಕ್ವಿಡ್ ಬೀಸಲ್ಲಿರೋ ಶೇರ್ಗಳನ್ನು ಸೆಲ್ ಮಾಡಿಬಿಟ್ಟು, ಅವತ್ತೇ ಸೆಲ್ ಮಾಡಿದ ದಿನವೇ ನಿಮ್ಮ ಬ್ರೋಕರ್ ಅಕೌಂಟಿಗೆ 80% ಕೊಟ್ಬಿಡ್ತಾರೆ ಅಮೌಂಟು. ಆ 80%ಅಲ್ಲಿ ನಿಮಗೆ ಯಾವುದು ಪೊಸಿಷನಲ್ಲಿ, ಈಗ ಯಾವುದರಲ್ಲಿ ಅಪರ್ಚುನಿಟಿ ಚೆನ್ನಾಗಿದೆ, ಯಾವ ಸ್ಟಾಕಲ್ಲಿ ಪೊಸಿಷನಲ್ಲಿ ಚೆನ್ನಾಗಿದೆ, ಇಲ್ಲ ಯಾವ ETF ಅಲ್ಲಿ ಚೆನ್ನಾಗಿದೆ, ಸೊ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು.
ಓಕೆ ಇಲ್ಲ ನಿಮ್ಮ ಎಮರ್ಜೆನ್ಸಿ ಫಂಡಾಗಿ ಯೂಸ್ ಮಾಡ್ಕೋಬೋದು. ನಿಮಗೇನು ಮೆಡಿಕಲ್ ಎಮರ್ಜೆನ್ಸಿ ಬಂತು ಇಲ್ಲ ಬೇರೆ ಏನಕ್ಕೂ ಬಂತು, ಸೊ ಇಮಿಡಿಯೇಟಾಗಿ ನೀವು ಅದನ್ನು ಸೆಲ್ ಮಾಡಿ ಆ ಅಮೌಂಟ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ 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 ಇದು ಫಸ್ಟ್ ಟೈಮ್ ಕೇಳ್ತಾರೆ. ಎಸ್ ಸರ್, ಲಿಕ್ವಿಡ್ ಬೀಸ್ ಅಂತ ಕರೀತಾರೆ. ಲಿಕ್ವಿಡ್ ಬೀಸ್ ಅಂತ ಕರೀತಾರೆ. ಬಟ್ ಈಗ ನಾವು ಸುಮ್ಮನೆ ಈಗ ಒಬ್ಬ ಕಾಮನ್ ಮ್ಯಾನ್ ಏನು ಮಾಡ್ತಾನೆ, ಈ ಥರ ದುಡ್ಡನ್ನು ಎಫ್ ಡಿನಲ್ಲಿ ಇಟ್ಕೊಂಡಿರ್ತಾರೆ, ಎಸ್ ಸರ್, ಇಲ್ಲ ಅಂದರೆ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡಿರ್ತಾರೆ. ಓಕೆ, ಯಾಕೆ ಇಲ್ಲಿ ಇದ್ರಲ್ಲಿ ಇಡಬೇಕು? ಅಲ್ಲೂ ಇಡ್ಬೋದಲ್ವ, ನಾವು ಅಲ್ಲಿಂದ ತೆಗೆದು ಹಾಕ್ಬೋದಲ್ವ? ಎಸ್ ಸರ್, ಅಲ್ಲಿಂದ ತೆಗೆದು ಹಾಕೋದಕ್ಕೆ ನಿಮ್ಗೆ ಟೈಮ್ ತೊಗೊಳುತ್ತೆ. ಓಕೆ ಓಕೆ. ಇಲ್ಲಿ ಡಿಮ್ಯಾಟ್ ಅಕೌಂಟಲ್ಲಿ ಇದ್ದು ಏನಂದರೆ ನೀವು ಇಮಿಡಿಯೇಟಾಗಿ ಸೆಲ್ ಮಾಡಿದ ತಕ್ಷಣ ನಿಮ್ಗೆ 80% ಕೊಡ್ತಾನೆ. ಸೊ ಅವತ್ತು ನಿಮಗೆ ಇನ್ವೆಸ್ಟ್ ಮಾಡೋಕ್ಕೆ ಏನೋ ಚಾನ್ಸ್ ಸಿಕ್ಕಿರುತ್ತಲ್ಲ, ಅದು ಮಿಸ್ ಆಗ್ಬಿಡುತ್ತೆ. ಸೊ ಈಗ ಲಿಕ್ವಿಡ್ ಬೀಸ್ ಅಂತ ತಾವೇನು ಹೇಳಿದ್ರಿ, ಇದನ್ನು ನಾವು ಎಫ್ ಡಿನಲ್ಲಿ ಮಾಡೋದು ಅಥವಾ ಇದ್ರ ಬದಲಾಗಿ ನೀವು ಹೇಳಿದ್ರಿ ಅಂದರೆ ಇಮಿಡಿಯೇಟಾಗಿ ನಿಮಗದು ದುಡ್ಡು ಬರುತ್ತೆ, 80% ದುಡ್ಡು ಬರುತ್ತೆ, ನೀವು ಅವತ್ತಿಂದ ಅವತ್ತೇ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿ. ಬಟ್ ಇದು ತುಂಬ ಜನ ಮಾಡ್ತಾರೆ ಈ ಥರ ನವೀನ್? ತುಂಬ ಜನ, ಕೆಲವರು ಮಾಡ್ತೀರಾ ಸರ್, ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಯಾಕಂದ್ರೆ ನೋಡಿ ನಾವು ಇಷ್ಟೊಂದು ಎಪಿಸೋಡ್ಗಳು ಮಾಡಿದ್ದೀನಿ, ಬಟ್ ಯಾರು ಕೂಡ ನನಗೆ ಈ ವಿಚಾರದ ಬಗ್ಗೆ ಈವರೆಗೂ ಹೇಳಿಲ್ಲ. ಇದರಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಸರ್ ಲಿಕ್ವಿಡ್ ಬೀಸಲ್ಲಿ. ಸೊ ನಾವೇನು ಸ್ಟಾಕ್ಸಲ್ಲಿ ETF ಇನ್ವೆಸ್ಟ್ ಮಾಡ್ತೀರಾ ಅದನ್ನು ನೀವು ಪ್ಲೆಜ್ ಮಾಡ್ಬೋದು, ಅಂದರೆ ಅಡ ಇಡ್ಬೋದು. ಹೆಂಗೆ ನೀವು ಬ್ಯಾಂಕಲ್ಲಿ ಗೋಲ್ಡ್ನ ಅಡ ಇಟ್ಟು ಲೋನ್ ತೊಗೊತೀರೋ ಆ ರೀತಿ ಸಹ ನೀವು ಸ್ಟಾಕ್ಗಳನ್ನು ETF ಬೈ ಮಾಡಿದ ಮೇಲೆ ನೀವು ಬ್ರೋಕರ್ಸ್ ಹತ್ರ ಪ್ಲೆಜ್ ಮಾಡಿದಾಗ ನಿಮಗೆ ಕೊಲೆಟ್ರಲ್ ಮಾರ್ಜಿನ್ ಅಂತ ಕೊಡ್ತಾನೆ. ಲೆಟ್ಸೇ ನೀವಾಗ ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿರ್ತೀರ. ಸೊ 10 ಲಕ್ಷನ ನೀವು ಪ್ಲೆಜ್ ಮಾಡಿದ್ರೆ ನಿಮಗೊಂದು 80% ಕೊಡ್ತಾನೆ, ಅಂದರೆ ಒಂದು 8 ಲಕ್ಷ ನಿಮ್ಗೆ ಬರುತ್ತೆ. ಸೊ ಆ 8 ಲಕ್ಷನ ನೀವು ಆಪ್ಷನ್ ಸೆಲ್ಲಿಂಗಿಗೆ ಯೂಸ್ ಮಾಡ್ಕೋಬೋದು. ಓಕೆ, ಆಪ್ಷನ್ ಸೆಲ್ಲಿಂಗ್ ಅಂತ ಕರೀತಾರೆ ಫ್ಯೂಚರ್ ಆಪ್ಷನ್ಸಲ್ಲಿ. ಸೊ ಅದಕ್ಕೆ ಈ ಲಿಕ್ವಿಡ್ ಬೀಸ್ ಅನ್ನೋದು ಒಂದು ಕ್ಯಾಶ್ ಕಾಂಪೊನೆಂಟ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಅದು ಕ್ಯಾಶ್ ಕಾಂಪೊನೆಂಟ್ ಅಂತ ಕರೀತಾರೆ ಅದನ್ನು. ಆಪ್ಷನ್ ಬೈಯಿಂಗ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ ಹೆಡ್ಜಿಂಗ್ ಪರ್ಪಸ್ ಆಗಿ. ಓಕೆ. ಸೊ ಅದಕ್ಕೂ ಸಹ ನೀವು ಯೂಸ್ ಮಾಡ್ಕೋಬೋದು. ಅಂದರೆ ಡ್ಯುಯಲ್ ಅಡ್ವಾಂಟೇಜ್ ಇದೆ ಲಿಕ್ವಿಡ್ ಬೀಸಿಂದ. ಓಕೆ, ಇದ್ರಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡೋದು ಇದರಲ್ಲಿ ಲಿಕ್ವಿಡ್ ಬೀಸಲ್ಲಿ? ಏನು ನಾರ್ಮಲ್ ಶೇರ್ ಥರನೇ ಇರುತ್ತೆ ಸರ್. ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ತೋರಿಸ್ತಾ ಇರುತ್ತೆ. ಈಗ ರಿಲಯನ್ಸ್ ಹೆಂಗೆ ತೋರಿಸುತ್ತೆ, HDFC ಬ್ಯಾಂಕ್ ಹೆಂಗೆ ತೋರಿಸುತ್ತೋ ಅದೇ ರೀತಿ ಲಿಕ್ವಿಡ್ ಬೀಸ್ ಅಂತ ತೋರಿಸುತ್ತೆ. ಹೌದಾ? ಚೆಕ್ ಮಾಡಿಬೇಕು, ಚೆಕ್ ಮಾಡ್ತೀನಿ. ಸೊ ಅದಕ್ಕೆ ನಾವೇನು ಹೇಳ್ತೀರಂದರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿರುತ್ತೋ ಅದರಲ್ಲಿ ಒಂದು 5 to 10% ನೀವು ಲಿಕ್ವಿಡ್ ಬೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಯಾವಾಗ ನಿಮ್ಗೆ ಎಮರ್ಜೆನ್ಸಿ ಬರುತ್ತೋ ಅವಾಗ ನೀವು ಇದರ ಫಂಡನ್ನು ಯೂಸ್ ಮಾಡ್ಕೋಬೋದು. ವಂಡರ್ಫುಲ್. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ನಾನು ಕೇಳೋದು, ಅಗೇನ್ ನಾನೊಬ್ಬ ಕಾಮನ್ ಮ್ಯಾನ್ ಆಗಿ ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವಿಂದ ಪ್ರಶ್ನೆ ಕೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಎರಡೂ ನೀವು ಯಾವಾಗಲೂ ಹೇಳ್ತೀರ, ಒಂದು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅದನ್ನು ಚೆಕ್ ಮಾಡಿ ಅಂತ. ನನಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲದೇ ಇರಬಹುದು ಅಥವಾ ನಂಗೆ ಟೈಮ್ ಇಲ್ಲದೇ ಇರ್ಬೋದು. ಟೈಮ್ ಇದ್ರೂ ನನಗೆ ಜ್ಞಾನನೂ ಇದ್ದರೂ ಕೂಡ ನಮ್ಗೆ ಅರ್ಥ ಮಾಡಿಕೊಂಡ್ರೂ ಕೂಡ ನೆನಪಿಲ್ಲದೆ ಇರ್ಬೋದು. ಈ ಥರದ ಸುಮಾರು ಸಮಸ್ಯೆಗಳಿರ್ತವೆ. ಯಾಕೆಂದರೆ ನಮಗೆ ಯಾವ ಫೀಲ್ಡಲ್ಲಿ ನಾವು ಇನ್ವಾಲ್ವ್ ಆಗಿರ್ತೋ ಅದೆಲ್ಲ ನೆನಪಿರುತ್ತೆ. ಯಾವ ಫೀಲ್ಡಲ್ಲಿ ಇನ್ವಾಲ್ವ್ ಆಗಿರಲ್ಲ ನೀವು ಹೇಳಿದ್ರು ಕೂಡ ನಮಗೆ ನೆನಪಿರಲ್ಲ. ಬಿಕಾಸ್ ನಾವು ಮತ್ತೆ ಇದು ಮುಗಿತಿದ್ದಾಗೆ ಬೇರೆ ಏನೋ ಯೋಚನೆ ಬರುತ್ತೆ. ಸೊ ಅಂಥವ್ರಿಗೆ ಇದೆಲ್ಲ ಗೊತ್ತಿಲ್ಲ ನನಗೆ, ಆದರೂ ನಂಗೆ ಸೇಫ್ ಆಗಿರೋದೇ ಬೇಕು, ಸ್ಟಾಕ್ಸ್ ಬೇಕು ಅಂತ ಅಂದರೆ ಆ ಥರದ್ದು ಸ್ಟ್ರಾಟಜಿ ಏನಾದರೂ ಇದೆಯಾ? ಸೇಫ್ ಸ್ಟ್ರಾಟಜಿ? ಎಸ್ ಸರ್. ETFs ಅಂತ ಕೇಳಿರ್ತೀರ ನೀವು. ETFs ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಸೊ ಇಂಡಿವಿಜುವಲ್ ಸ್ಟಾಕ್ಗಳ ಮೇಲೆ ಹಾಕೋ ಬದಲು ಇಂಡಸ್ಟ್ರಿ ಮೇಲೆ ಇನ್ವೆಸ್ಟ್ ಮಾಡೋದು. ಇಂಡಿವಿಜುವಲ್ ಸ್ಟಾಕ್ ಮೇಲೆ, ಈಗ TCS, ಇನ್ಫೋಸಿಸ್ ಅಂತ ಇಂಡಿವಿಜುವಲ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಡೈರೆಕ್ಟಾಗಿ IT ಇಂಡಸ್ಟ್ರಿ ಮೇಲೆ ಇನ್ವೆಸ್ಟ್ ಮಾಡೋದು. ಸೆಕ್ಟರ್ ಅಥವಾ ಇಂಡಸ್ಟ್ರಿ, ಫಾರ್ಮಾ ಇಂಡಸ್ಟ್ರಿ ಮೇಲೆ ಇನ್ವೆಸ್ಟ್ ಮಾಡೋದು. ಸೊ ಇದನ್ನೇ ನಾವು ETF ಇನ್ವೆಸ್ಟಿಂಗ್ ಅಂತ ಕರಿತೀವಿ. ವಂಡರ್ಫುಲ್. ಅಂದರೆ ಈಗ ಫಾರ್ಮಾ ಇಂಡಸ್ಟ್ರಿ ಅಂದರೆ ಫಾರ್ಮಾದಲ್ಲಿ ಎಷ್ಟು ಸ್ಟಾಕ್ಸ್ ಎಲ್ಲ ಸೇರಿ ಒಂದು ಬಂಚ್ ಮಾಡಿ ಒಂದು ETF ಅಂತ ಕ್ರಿಯೇಟ್ ಮಾಡಿರ್ತಾರೆ. ಓಕೆ. ಅದರಲ್ಲಿ ಈಗ ಇಂಡಿವಿಜುವಲ್ ಸ್ಟಾಕ್ಸ್ ಹಾಕಿದಾಗ ಏನಾಗ್ಬೋದು, ನಮಗೆ ಒಂದ್ರಲ್ಲಿ ಹಾಕಿದಾಗ ಬೀಳ್ಬೋದು, ಇನ್ನೊಂದ್ರಲ್ಲಿ ಹಾಕಿದಾಗ ಏಳ್ಬೋದು. ಎರಡು ನಮಗೆ ಇದ್ದೇ ಇರುತ್ತೆ. ಇಲ್ಲಿ ಹೆಂಗಿರುತ್ತೆ? ಇಲ್ಲೂ ಅದೇ ರಿಸ್ಕ್ ಇರುತ್ತೆ. ಇಲ್ಲಿ ಆವರೇಜ್ ಆಗುತ್ತೆ ಸರ್. ಎಲ್ಲ ಕಂಪ್ನಿಗಳು ಆವರೇಜ್ ಆಗಿ ಒಂದು ಕಂಪ್ನಿ ಡೌನ್ ಆದರೆ ಇನ್ನೊಂದು ಕಂಪ್ನಿ ಮೇಲೆ ಬರ್ತಾ ಇರುತ್ತೆ. ಸೊ ನಿಮಗೆ ಡೌನ್ ಸೈಡ್ ರಿಸ್ಕ್ ತುಂಬ ಕಡಿಮೆ ಇರುತ್ತೆ. ಈಗ ನಿಫ್ಟಿ 10% ಬಿತ್ತು ಅಂದ್ಕೊಳ್ಳಿ, ಈ ನಿಫ್ಟಿ ETF ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನಮಗೆ ನಿಫ್ಟಿ ಬೀಸ್ ಅಂತ ಇದೆ. ಸೊ ನಿಫ್ಟಿ ಬೀಸ್ 10% ಬೀಳಲ್ಲ, ಹಾರ್ಡ್ಲಿ ಒಂದು 2 to 3% ಬೀಳುತ್ತೆ. ನಿಮ್ಮ ಪೋರ್ಟ್ಫೋಲಿಯೋಗೆ ಡೌನ್ ಸೈಡ್ ರಿಸ್ಕ್ ಕಡಿಮೆ ಇರುತ್ತೆ. ಸೊ ಪ್ರತಿಯೊಬ್ಬ ಕಾಮನ್ ಮ್ಯಾನು ಇನ್ವೆಸ್ಟ್ ಮಾಡ್ಬೋದು ಇದರಲ್ಲಿ. ಆಮೇಲೆ ಪ್ರತಿಯೊಬ್ಬ ಕಾಮನ್ ಮ್ಯಾನ್ ಥರ ಯೋಚನೆ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ. ಈಗ ನಾವು ನಮ್ಮ ದೇಶದ ಮೇಲೆ ನಮ್ಗೆ ನಂಬಿಕೆ ಇದೆಯಲ್ಲ ಸರ್, ಗ್ರೋ ಆಗುತ್ತೆ ಅಂತ ನಮಗೆ ಗೊತ್ತು. ಸೊ ದೇಶ ಗ್ರೋ ಆಗ್ತಾ ಇದೆ ಅಂದರೆ ಅದರಲ್ಲಿರೋ ಕಂಪ್ನಿಗಳು ಬೆಳೀತವೆ. ಆ ಕಂಪ್ನಿಗಳು ಬೆಳೀತಾವೆ ಅಂದರೆ ಕಂಪ್ನಿಗಳು ಎಲ್ಲಿರ್ತವೆ? ನಿಫ್ಟಿ 50 ಅಂತ ಕರೀತಾರೆ. ಟಾಪ್ 50 ಕಂಪನಿಗಳು. ಟಾಪ್ 50 ಕಂಪನಿಗಳಲ್ಲಿ ಒಂದೇ ಟೈಮ್ ಇನ್ವೆಸ್ಟ್ ಮಾಡೋದು ಹೇಗೆ? ನಿಫ್ಟಿ ಬೀಸಲ್ಲಿ ಇನ್ವೆಸ್ಟ್ ಮಾಡೋದು. ಸೆನ್ಸೆಕ್ಸ್ ಅಂತ ಕರೀತಾರೆ. ಟಾಪ್ 30 ಕಂಪನಿಗಳು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಆ ಟಾಪ್ 30 ಕಂಪನಿ ಮೇಲೆ ಒಂದೇ ಟೈಮ್ ಇನ್ವೆಸ್ಟ್ ಮಾಡೋದು ಹೇಗೆ? ಸೆನ್ಸೆಕ್ಸ್ ಬೀಸಲ್ಲಿ ಇನ್ವೆಸ್ಟ್ ಮಾಡೋದು. ಸೊ ಈ ಥರ ನಿಮ್ಗೆ ಇದರಲ್ಲಿ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಅವಶ್ಯಕತೆನೇ ಇಲ್ಲ. ಡೈರೆಕ್ಟಾಗಿ ನಿಫ್ಟಿ ಬೀಸು, ಫಾರ್ಮಾ ಬೀಸು, IT ಬೀಸು ಈ ಥರ ಇನ್ವೆಸ್ಟ್ ಮಾಡ್ತಾ ಹೋಗೋದು. ಇದರಲ್ಲಿ ರಿಸ್ಕ್ ಮಿನಿಮಮ್ ರಿಸ್ಕ್ ಇದೆ, ತುಂಬ ಕಡಿಮೆ ರಿಸ್ಕ್ ಇದೆ. ರಿಟರ್ನು ತುಂಬ ಜಾಸ್ತಿ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಬಟ್ ಸೇಫ್ಟಿ ಮತ್ತು 100% ಸೇಫ್ಟಿ ಇರುತ್ತೆ. 100% ಸೇಫ್ಟಿ ಇದೆ.
ಸೊ ಇನ್ನೂ ಏನು ಬೇಕು ನನ್ನ ಪ್ರಕಾರ ಈ ಥರದ್ದೆಲ್ಲ ಗೊತ್ತಿದ್ಬಿಟ್ರೆ ಒಬ್ಬ ವ್ಯಕ್ತಿ, ಯಾಕಂದರೆ ಇದು ಇನ್ ಎನಿ ಡೇ ಇದು ನಿಮ್ಮ ಎಫ್ ಡಿಗಿಂತನೋ ಅಥವಾ ಸೇವಿಂಗ್ಸ್ ಎಲ್ಲದಕ್ಕಿಂತನೂ ಬೆಟರ್ ಇನ್ವೆಸ್ಟ್ಮೆಂಟ್. ಬಟ್ ಇದರಲ್ಲೂ ಯಾವ ರೀತಿ ನಾವು ಇನ್ವೆಸ್ಟ್ಮೆಂಟ್ ನಮ್ಮ ರಿಟರ್ನ್ಸ್ನ ಜಾಸ್ತಿ ಮಾಡ್ಕೋಬೋದಂದರೆ, ಸರ್ ಈಗ ನಾನು ETF ಹೇಳಿದೆ, ನಿಫ್ಟಿ ಬೀಸ್ ಹೇಳಿದೆ, ಸೆನ್ಸೆಕ್ಸ್ ಬೀಸ್ ಹೇಳಿದೆ, ಫಾರ್ಮಾ ಬೀಸ್ ಹೇಳಿದೆ, ಎಲ್ಲ ಹೇಳಿದೆ. ಇದನ್ನು ನಿಮ್ಮ ವಾಚ್ ಲಿಸ್ಟ್ಗೆ ಹಾಕ್ಕೊಳ್ಳಿ. ಓಕೆ, ಎವ್ರಿ ಡೇ ಚೆಕ್ ಮಾಡಿ. ಎವ್ರಿ ಡೇ 315, 320, ಇನ್ನೇನೊಂದು 5 ನಿಮಿಷ 10 ನಿಮಿಷದಲ್ಲಿ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಅನ್ನೋ ಟೈಮಲ್ಲಿ ಹೈಯೆಸ್ಟ್ ಫಾಲ್ ಯಾವುದಾಗಿದೆ, ಯಾವ ETF ಆಗಿದೆ. ಸಪೋಸ್ ಇವತ್ತು ಫಾರ್ಮಾ ಬೀಸ್ ಒಂದು 2% ಡೌನ್ ಆಗಿದೆ ಎಲ್ಲ ETF ಕಂಪೇರ್ ಮಾಡಿದ್ರೆ. ಆ 2% ಡೌನ್ ಆಗಿರೋ ಫಾರ್ಮಾ ಬೀಸ್ಗೆ ಸ್ವಲ್ಪ ಇನ್ವೆಸ್ಟ್ ಮಾಡಿ. ಯಾಕಂದರೆ ನೀವು ಬಿದ್ದಾಗ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಡಿಸ್ಕೌಂಟ್ ಪ್ರೈಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಬೈ ಆನ್ ಡಿಪ್ ಅಂತ ಕರೀತಾರೆ. ಸೊ ಬಿದ್ದಾಗ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಕಂಪೌಂಡಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಲಾಂಗ್ ಟರ್ಮಲ್ಲಿ. ಸೊ ರೆಗ್ಯುಲರ್ ಇನ್ಕಮ್ಗಿಂತ ಈ ಇನ್ಕಮ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ನಿಮಗೆ. ಸೊ ಇದನ್ನು ಪ್ರತಿಯೊಬ್ಬರು ಮಾಡ್ಬೋದು ಸರ್, ಸ್ಟಾಕ್ ಮಾರ್ಕೆಟ್ ಗೊತ್ತಿರೋರೇ ಮಾಡ್ಬೇಕಂತೇನಿಲ್ಲ. ಸೊ ETF ಬಗ್ಗೆ ನಾನು ಕೂಡ ಅದನ್ನು ಮೊಬೈಲಲ್ಲಿ ನನ್ನ ಆ್ಯಪಲ್ಲಿ ಅದನ್ನು ವಾಚ್ ಲಿಸ್ಟಿಗೆ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಅದನ್ನು ವಾಚ್ ಲಿಸ್ಟಿಗೆ ಹಾಕ್ಕೊಳ್ಳಿ. ನವೀನ್ ಅವ್ರು ಹೇಳಿರೋ ಹಾಗೆ ಯಾವುದು ಡಿಪ್ ಆಗಿದೆ ನೋಡಿಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿ. ಅಲ್ವಾ? ಸೊ ದ್ಯಾಟ್ಸ್ ಅ ಗುಡ್ ಥಿಂಗ್. ನವೀನ್ ಅವ್ರು ನನಗೆ ಯಾವಾಗಲೂ ಒಂದು ಪ್ರಶ್ನೆ ಮನಸ್ಸಲ್ಲಿತ್ತು, ಬಟ್ ಆ ಪ್ರಶ್ನೆ ನನಗೆ ಯಾವಾಗ ಕೇಳೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾನು ಭಾಳಷ್ಟು ಸಲ ಹೀಗೆ ಓದ್ತಿರ್ಬೇಕಾದ್ರೆ ಗೂಗಲ್ ಇನ್ವೆಸ್ಟ್ ಮಾಡಿ, ಫೇಸ್ಬುಕ್ಕಲ್ಲಿ ಇನ್ವೆಸ್ಟ್ ಮಾಡಿ, ಈ ಥರದ್ದೆಲ್ಲ ಬೇರೆ ಬೇರೆ ಅಮೇರಿಕದ ಬೇರೆ ಕಂಪ್ನಿಗಳು, ಚೈನಾ ಕಂಪ್ನಿಗಳು, ಈ ಥರ ಕಂಪ್ನಿಗಳೆಲ್ಲ ಇನ್ವೆಸ್ಟ್ ಮಾಡ್ಬೋದು ಅಂದಾಗ ಹೌದಾ ನಾವು ಇಲ್ಲೆಲ್ಲ ಮಾಡ್ಬೋದಾ ಅಂತ ಮನಸ್ಸಿಗೆ ಇಷ್ಟೇ ಬಂದು ಹೋಯ್ತು. ಯಾಕಂದರೆ ನಾನು ಹೇಳ್ದಂಗೆ ನಮ್ಮ ಕೆಲಸ ಬೇರೆ ಇರುತ್ತೆ. ಸೊ ಈಗ ಆ ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೀನಿ. ಸೊ ನಾವು ನಮ್ಮ ದೇಶದ ಕಂಪನಿಗಳಲ್ಲದೆ ಬೇರೆ ದೇಶದ ಕಂಪನಿಗಳಲ್ಲೂ ಇನ್ವೆಸ್ಟ್ ಮಾಡ್ಬೋದು? ಎಸ್ ಸರ್, ಖಂಡಿತ ಇನ್ವೆಸ್ಟ್ ಮಾಡ್ಬೋದು. ಓಕೆ. ಸೊ ಆಕ್ಚುಲಿ ನಾನು ETF ಅಂತ ಹೇಳಿದೆ ಅಂದರೆ ಏನು, ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದೆ, ಇಂಡಸ್ಟ್ರಿಗಳ ಮೇಲೆ, ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಅದೇ ಥರ ETF ಅಮೇರಿಕದಲ್ಲಿ ಕೂಡ ಇದೆ, ಚೈನಾದಲ್ಲಿ ಕೂಡ ಇದೆ. ಸೊ ಅದನ್ನು ನಾವು MON 100 ಅಂತ ಕರಿತೀರಿ. MON 100, MON 100 ಅಥವಾ ಮಫಂಗ್ ಅಂತ ಬರುತ್ತೆ, MAFANG. ಇದು ಅಮೇರಿಕಾ ಮಾರ್ಕೆಟ್ ಸಂಬಂಧಿಸಿದಂಥ 2 ETF ಗಳು. ಸೊ ಅದೇ ರೀತಿ ನೀವು ಚೈನಾ ಮಾರ್ಕೆಟ್ ನೋಡ್ಬೇಕಂದ್ರೆ ಹ್ಯಾಂಗ್ಸಂಗ್ ಬೀಸ್ ಅಂತ ಬರುತ್ತೆ. ಇದು ಆ್ಯಕ್ಚುಲಿ ಇದು ಹಾಂಗ್ಕಾಂಗ್ದು ETF, ಹಾಂಗ್ಕಾಂಗ್ ದೇಶದ ETF. ಬಟ್ ಈ ETF ಅಲ್ಲಿ ಜಾಸ್ತಿ ಚೈನಾ ಸ್ಟಾಕ್ಸೇ ಇರ್ತವೆ. ಸೊ ಪೂರಾ ಡೈವರ್ಸಿಫೈಡ್ ಆಗಿರುತ್ತೆ. ರೀಸೆಂಟಾಗಿ ವಿಜಯ್ ಕೇಡಿಯಾ ಅವ್ರಿಗೆ ಗೊತ್ತಿದೆ ನಿಮಗೆ, ಫೇಮಸ್ ಇನ್ವೆಸ್ಟರ್ ವಿಜಯ್ ಕೇಡಿಯಾ ಫೇಮಸ್ ಇನ್ವೆಸ್ಟರ್ ಅವರು ಸಹ ಅವರು ತಮ್ಮ ಇನ್ವೆಸ್ಟ್ಮೆಂಟಲ್ಲಿ 2 to 3% ಕ್ಯಾಪಿಟಲ್ನ ಆಲ್ರೆಡಿ ಚೈನಾ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಥ್ರೂ ಮ್ಯೂಚುವಲ್ ಫಂಡ್ ಮತ್ತು ETF. ಡೈರೆಕ್ಟ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅವರು. ಸೊ ನಮಗೆ ಗ್ರೋತ್ ಅಪರ್ಚುನಿಟೀಸ್ ಅಲ್ಲಿ ಇದೆ ಅಂದರೆ ನಾವು ಅಲ್ಲೂ ಸಹ ಇನ್ವೆಸ್ಟ್ ಮಾಡ್ಬೋದು. ಅದನ್ನ ನಾವು ನಮ್ಮ ಆ್ಯಪಲ್ಲೇ ಮಾಡ್ಬೋದಾ? ನಮ್ಮ ಆ್ಯಪಲ್ಲೇ ಸರ್, ಸೇಮ್ ಏಂಜಲ್ ಒನ್ ಇದೆ, ಡಿಮ್ಯಾಟ್ ಝೀರೋದ ಇದೆ. ಸೊ ಅದರಲ್ಲೇ ಮಾಡ್ಬೋದು. MON 100 ಅಂತ ಟೈಪ್ ಮಾಡಿ, MON 100. MON 100 ಬಂತು. ಎಸ್ ಸರ್, ಎಸ್. ಇಲ್ಲ, ಇದು ಬೇರೆ ಮೋತಿಲಾಲ್ ಅದೇ MON 100. ಮತ್ತೆ ಮಫಂಗ್ ಅಂತ ಬರುತ್ತೆ ನೋಡಿ, MAFANG. ಮಫಂಗ್ ಅಂತ ಬಂತು. ಎಸ್ ಸರ್, ಅದನ್ನು ವಾಚ್ ಲಿಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಹ್ಯಾಂಗ್ಸಂಗ್ ಬೀಸ್ ಅಂತ ಬರುತ್ತೆ ನೋಡಿ, ಹ್ಯಾಂಗ್ಸೆಂಗ್ ಅಂತ ಒಂದು ಬಂತು. ಹ್ಯಾಂಗ್ಸಂಗ್, ಎಸ್ ಸರ್. ಹ್ಯಾಂಗ್ಸೆಂಗ್ ಬೀಸ್ ಅಂತ ಒಂದಿದೆ. ಎಸ್ ಸರ್, ಅದೇ ಸರ್. ಇದರಲ್ಲಿ ಇನ್ನೊಂದು ಸ್ವಲ್ಪ ಫನ್ನಿ ಆಗ್ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಸೊ ಈ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡೋ ಮುಖಾಂತರ ಸೊ ನೀವು ನಾರ್ಮಲ್ ಇನ್ವೆಸ್ಟರ್ ಆಗದೆ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ ಆಗ್ತೀರಾ. ನಾವು ನಮ್ಮ ದೇಶದ ಅಭಿವೃದ್ಧಿಗೆ ಮಾತ್ರ ಕೊಡುಗೆ ಕೊಡ್ತಾ ಇಲ್ಲ, ಜಗತ್ತಿನ ಅಭಿವೃದ್ಧಿಗೆ ಕೊಡುಗೆ ಕೊಡ್ತಾ ಇಲ್ಲ. ಎಸ್ ಸರ್, ಎಸ್ ಸರ್, ಹಂಗೂ ಹೇಳ್ಬೋದು ಅಲ್ವಾ? ಸೊ ಹಂಗೂ ಹೇಳ್ಬೋದು. ಆಮೇಲೆ ದೇಶದ ಅಭಿವೃದ್ಧಿಯಲ್ಲಿ ನಾವು ಕೂಡ ಪಾಲುದಾರರಾಗ್ತಾ ಇದ್ದೀವಿ. ಅಲ್ಲಿ ಅವ್ರೇನು ಶ್ರೀಮಂತರಾಗ್ತಿದ್ದಾರೆ, ಬೇರೆ ದೇಶದ ಜನ ಅವ್ರೇನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಶ್ರೀಮಂತ ಆಗ್ತಿದ್ದಾರೆ, ನಾವು ಆ ಒಂದು ಪಾಲನ್ನು ನಾವು ಕೂಡ ತಗೋಬಹುದು. ಎಸ್ ಸರ್, ಎಸ್ ಸರ್. ಸೊ ದಟ್ಸ್ ಅ ವಂಡರ್ಫುಲ್ ಥಿಂಗ್ ಟು ನೋ. ಪ್ರತಿಯೊಬ್ಬ ಸಾಮಾನ್ಯನೂ ಸಹ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಯಾಕಂದರೆ ನಾವು ಫಸ್ಟ್ ಜನ್ರೇಷನ್, ಮನಸ್ಸರ್ ಹೇಳೋ ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಬಂದಿರೋ ಫಸ್ಟ್ ಜನ್ರೇಷನ್. ನಾವು ಫೇಲ್ ಆಗಬಾರ್ದು. ನಾವು ಫೇಲ್ ಆದರೆ ನೆಕ್ಸ್ಟ್ ಜನ್ರೇಷನ್ ಸ್ಟಾಕ್ ಮಾರ್ಕೆಟ್ ಬರಲ್ಲ. ಸೊ ಆದಷ್ಟು ಸೇಫಾಗಿ ಪ್ರತಿಯೊಬ್ಬರು ಹೂಡಿಕೆ ಮಾಡಬೇಕು. ಸೊ ಪ್ರತಿಯೊಬ್ಬರು ಸಹ ವೆಲ್ತ್ ಜನ್ರೇಷನ್ ಆಗಲೇಬೇಕು ಪ್ರತಿಯೊಬ್ಬರಿಗೂ. ವೆರಿ ಟ್ರೂ. ಸೊ ನನಗೆ ಹುಬ್ಬಳ್ಳಿ ಅಂದ ತಕ್ಷಣ ನಮಗೊಂದು ಅಫಿನಿಟಿ ಇದೆ, ಯಾಕೆಂದರೆ ನಾನು ಓದಿದ್ದಲ್ಲೇ ಧಾರವಾಡದಲ್ಲಿ. ಸೊ ನಾನು ಮೊನ್ನೆ ನಮ್ಮ ತಂದೆಯ ಜೊತೆ ಮಾತಾಡ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ. ಸೊ ನಮಗೊಂದು ನನಗೆ ಒಂದು 10-15 ವರ್ಷಗಳಿಂದ 12 ವರ್ಷಗಳಿಂದ ಒಂದು ಪುಸ್ತಕ ಸಿಕ್ತು, ರಿಚ್ ಡ್ಯಾಡ್ ಆ್ಯಂಡ್ ಪುವರ್ ಡ್ಯಾಡ್ ಅಂತ. ಎಸ್ ಸರ್. ಅದು ಓದಿದ ಮೇಲೆ ನಂಗೆ ನಿಜವಲ್ಲ ನನಗೆ ಲೈಫ್ ಚೇಂಜ್ ಆಯಿತು. ನಾನು ನೋಡೋ ರೀತಿ ಅಂದರೆ ನಮಗೆ ಅದನ್ನು ಆ ಥರ ಸಿಸ್ಟಮ್ಯಾಟಿಕ್ಕಾಗಿ ಯಾರೂ ಹೇಳಿರಲಿಲ್ಲ. ಯಾರು ಇನ್ವೆಸ್ಟ್ ಮಾಡು, ಹಂಗೆ ಮಾಡು ಏನೋ ಅಂತಿದ್ರು. ಬಟ್ ಯಾಕೆ ಇನ್ವೆಸ್ಟ್ ಮಾಡಬೇಕು, ಯಾವುದನ್ನ ತೊಗೋಬೇಕು, ಯಾವುದನ್ನ ತೊಗೊಳ್ಬಾರ್ದು, ಯಾವುದ್ರ ಮೇಲೆ ಇನ್ವೆಸ್ಟ್ ಅನ್ನೋದೇ ಗೊತ್ತಿಲ್ಲ ನಮಗೆ. ಅಂದರೆ ಅದಕ್ಕೊಂದು ತುಂಬ ಬ್ಯೂಟಿಫುಲ್ ಟೈಮ್ ಫ್ರೇಮ್ ಹಾಕಿ ಒಂದು ಬ್ಯೂಟಿಫುಲ್ ಒಂದು ಸಿಸ್ಟಮ್, ಒಂದು ಪ್ರೊಸೆಸ್ಸನ್ನು ಮಾಡಿ ಅದನ್ನು ಪುಸ್ತಕ ಬರೆದಿದ್ದಾರೆ. ಸೊ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದರೆ, ಒಂದು 25-30 ವರ್ಷಗಳ ಹಿಂದೆ ಏನೂ ಇರಲಿಲ್ಲ, ಯಾವ ನಾಲೆಜ್ ಇರಲಿಲ್ಲ, ಯಾವ ಪುಸ್ತಕಗಳಿರಲಿಲ್ಲ, ಅಥವಾ ಅವೈಲೇಬಲ್ ಇರಲಿಲ್ಲ ನಮಗೆ.
ಸೊ ನಾನು ಕೂಡ ಉತ್ತರ ಕರ್ನಾಟಕದವನು, ಹೈದರಾಬಾದ್ ಕರ್ನಾಟಕದವನು. ಈಗ ಹುಬ್ಳಿನಲ್ಲಿ ನೀವು ಮಾಡಿದಿರಿ, ಸೊ ನನಗದು ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಬಟ್ ಪ್ರಶ್ನೆ ಏನಂದರೆ ರೆಸ್ಪಾನ್ಸ್ ಹೇಗಿದೆ ನಮ್ಮ ಜನರದು ಅಲ್ಲಿ? ತುಂಬ ಚೆನ್ನಾಗಿದೆ ಸರ್. ಉತ್ತರ ಕರ್ನಾಟಕ ಜನ ಅಂತೂ ತುಂಬ ಮುಗ್ಧರು ಅವರು. ಭಾಷೆ ಸ್ವಲ್ಪ ಹೊರಟಿರುತ್ತೆ, ಬಟ್ ಮನಸ್ಸಿನಲ್ಲಿ ತುಂಬ ಮುಗ್ಧರು. ಚಿಕ್ಕ ಮಕ್ಕಳ ಥರ ಏನೇ ಡೌಟ್ಸ್ ಇರೋ ಬಂದು ಕೇಳ್ತಾರೆ. ಸೊ ನನಗಂತೂ ತುಂಬ ಖುಷಿ ಇದೆ, ಯಾಕಂದರೆ ನಾನು ಹುಬ್ಳಿ ಕಡೆಯವನಲ್ಲ, ಉತ್ತರ ಕರ್ನಾಟಕ ಅಲ್ಲ, ನಂದು ಚಿಕ್ಕಬಳ್ಳಾಪುರ. ಸೊ ಚಿಕ್ಕಬಳ್ಳಾಪುರದಿಂದ ನಾನು ಹುಬ್ಳಿಯಲ್ಲಿ ಹೋಗಿ ಮಾಡ್ತಿದ್ದೀನಿ ಅಂದರೆ ಸೊ ಡೆಫಿನೆಟ್ಲಿ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ತುಂಬ ಖುಷಿನೂ ಇದೆ. ಯಾಕಂದರೆ ನನಗೆ ಅಲ್ಲಿಗೆ ಹೋಗಿ ಮಾಡ್ಲಿಕ್ಕೆ ಇನ್ಸ್ಪಿರೇಷನ್ನೇ ಇವರು ಸರ್. ಯಾರು? ಮನೋಜ್ ಅವರು? ಅಲ್ಲ, ಇವರು ಉತ್ತರ ಕರ್ನಾಟಕ ಜನ. ಉತ್ತರ ಕನ್ನಡ ಜನ, ಓಕೆ. ಯಾಕಂದರೆ ನಾನು ರಾಜಾಜಿನಗರಲ್ಲಿ ವರ್ಕ್ ಮಾಡಬೇಕಾದ್ರೆ ಸೊ ಆ ಕಡೆಯಿಂದ ಬರ್ತಾಯಿದ್ರು, ಹುಬ್ಳಿ, ಧಾರವಾಡ, ಬಾಗಲಕೋಟೆ, ಬೆಳಗಾಂ, ಆ ಕಡೆಯಿಂದ ರಾಜನಗರಲ್ಲಿ ಬಂದು ಪಿ ಜಿಗಳಲ್ಲಿ ಉಳ್ಕೊಂಡು ಅವ್ರಿಗೆ ಫುಡ್ ಸೆಟ್ ಆಗ್ತಾ ಇರಲಿಲ್ಲ, ಅಟ್ಮಾಸ್ಫಿಯರ್ ಸೆಟ್ ಆಗ್ತಾ ಇರಲಿಲ್ಲ, ಆದರೂ ಬಂದು ಉಳ್ಕೊಂಡು ಕಲಿಯೋಕ್ಕೆ ಬರ್ತಾಯಿದ್ರು. ಸೊ ಅದೇ ಒಂದು ಇನ್ಸ್ಪಿರೇಷನ್ ನನಗೆ. ಸೊ ಅದಕ್ಕೆ ಆಯಿತು ಅಲ್ಲಿ ಶುರು ಮಾಡಿ? 9 months ಆಯ್ತು ಸರ್. 9 months ಆಯ್ತು, ನೀವು ಹೇಳಿದ್ರಿ ನಂಗೆ ಅದನ್ನು. ಸೊ ಈಗ ಹುಬ್ಳಿನ ಇನ್ನು ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ ಅದರದ್ದು. ಹೊಸೂರು ಬಸ್ ಸ್ಟ್ಯಾಂಡ್ ಹತ್ರ, ಕೆನರಾ ಹೋಟೆಲ್ ಪಕ್ಕ. ಓಕೆ ಓಕೆ ಓಕೆ. ಸೊ ಭಾನುವಾರದ ಕ್ಲಾಸಿಗಾದರೂ ಬರ್ಬೋದು? ಎಸ್ ಸರ್, ಎಸ್ ಅಲ್ವಾ? ಸೊ ನೀವೇನು ಕಲಿಸ್ತಾ ಇದ್ದೀರಿ, ಈವರೆಗಿನ ಅನುಭವ ಹೇಗಿದೆ? ಅವರು ಟ್ರೇಡ್ ಮಾಡೋದು, ಇನ್ವೆಸ್ಟ್ ಮಾಡೋದು, ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ? ಎಸ್ ಸರ್, ಎಸ್ ಸರ್. ಆ್ಯಕ್ಚುಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಉತ್ತರ ಕರ್ನಾಟಕ ಜನದಲ್ಲಿ ತುಂಬ ಜನ ಅಕೌಂಟ್ ಹ್ಯಾಂಡ್ಲಿಂಗಲ್ಲಿ ಕೊಟ್ಟು, ಅಂದರೆ ಬೇರೆಯವ್ರಿಗೆ ದುಡ್ಡು ಮಾಡಿಕೊಡಿ ಅಂತ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋದು, ಇವ್ರ ಪಾಸ್ವರ್ಡ್ ಎಲ್ಲ ಅವ್ರು ಕೊಟ್ಬಿಡೋದು. ಮತ್ತು ಇಂಟ್ರಾಡೇ ಹೇಳಿದ್ನಲ್ಲ, ಇಂಟ್ರಾಡೇ ಅಥವಾ ನೇಕೆಡ್ ಆಪ್ಷನ್ಸ್ ಅಂತ ಬರುತ್ತೆ. ಸೊ ಅದನ್ನು ಮಾಡಿ ತುಂಬ ಹಣ ಕಳ್ಕೊಂಡಿದ್ದಾರೆ. ಸೊ ಅದು ಆಗಬಾರ್ದು. ಸೊ ಅದು ಆಗಬಾರ್ದು, ಒಂದು ರೈಟ್ಫುಲ್ ನಾಲೆಜ್ ಸಿಗಬೇಕು ಎಲ್ಲರಿಗೂ. ಸೊ ಈಗ ನನ್ನ ಅಕಾಡೆಮಿಯಲ್ಲಿ ಹುಬ್ಳಿಯಲ್ಲಿ ನಾನು ಜಾಸ್ತಿ ಈಕ್ವಿಟಿ ಮೇಲೆ ಫೋಕಸ್ ಮಾಡಿಸ್ತೀನಿ. ಈ ಸ್ಟಾಕ್ಸಲ್ಲಿ ಸ್ವಿಂಗ್ ಟ್ರೇಡಿಂಗ್ ಅಂತೆಲ್ಲ ಹೇಳಿದೆ, ಸ್ವಿಂಗ್ ಟ್ರೇಡಿಂಗಲ್ಲಿ ಮಾಡಿ, ಇಲ್ಲ ETF ಇನ್ವೆಸ್ಟಿಂಗ್ ಮಾಡಿ, ಆದಷ್ಟು ಈಕ್ವಿಟಿ ಕಡೆ ಮಾಡಿ. ಸೊ ಫ್ಯೂಚರ್ ಆಪ್ಷನ್ಸ್ ಏನಂದರೆ ಅದನ್ನು ಒಂದು ಹೆಡ್ಜಿಂಗ್ ಥರ ನೋಡಬೇಕು. ಅದು ಇಂಟ್ರೊಡ್ಯೂಸ್ ಮಾಡಿದ್ದೆ ನಿಮ್ಮ ಲಾಸ್ನ ರಿಕವರಿ ಮಾಡ್ಕೊಳ್ಳೋಕೆ ಒಂದು ಆಲ್ಟರ್ನೇಟಿವ್ ಸೆಗ್ಮೆಂಟ್ ಅಂತ ಫ್ಯೂಚರ್ ಆಪ್ಷನ್ಸ್ನ. ಬಟ್ ಈಗ ಏನಾಗಿದೆ, ಫ್ಯೂಚರ್ ಆಪ್ಷನ್ಸೇ ಮೈನ್ ಟ್ರೇಡಿಂಗ್ ಸೆಗ್ಮೆಂಟ್ ಆಗಿಬಿಟ್ಟಿದೆ. ಅದಾಗಬಾರ್ದು. ಫ್ಯೂಚರ್ ಆಪ್ಷನ್ಸ್ನ ಒಂದು ಹೆಡ್ಜಿಂಗ್ ಸೆಗ್ಮೆಂಟ್ ಆಗಿ ಇಟ್ಕೋಬೇಕು. ಓಕೆ, ವೆರಿ ನೈಸ್. ಸೊ ಹಾಗೆ ಒಂದಷ್ಟು ವಿಚಾರಗಳನ್ನ ಉತ್ತರ ಕರ್ನಾಟಕದ ಜನ ಗಮನಿಸಬೇಕು. ಉತ್ತರ ಕರ್ನಾಟಕ ಜನ ಅಲ್ಲ, ಎಲ್ಲರೂ ಕೂಡ ಗಮನಿಸಬೇಕು. ಬಟ್ ಇಲ್ಲಿ ಈ ಒಂದು ಬ್ರಾಂಚ್ ಹುಬ್ಳಿಲಿ ಇರೋದ್ರಿಂದ ಉತ್ತರ ಕರ್ನಾಟಕ ಜನ ಅಂತ ಇದೆ. ಬಟ್ ನಾವು ಯೂಶ್ವಲಿ ನಾವು ಫೇಸ್ಬುಕ್ಕಲ್ಲೋ ಅಥವಾ ನಮ್ಮ ವಾಟ್ಸಪ್ಪಲ್ಲೋ ಯಾವುದೋ ಒಂದು ಮೆಸೇಜ್ ಬರುತ್ತೆ, ಇಲ್ಲಿ ಇನ್ವೆಸ್ಟ್ ಮಾಡಿ, ಈ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾರೆ. ನಮಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ಈಗ ರಿಲಯನ್ಸ್ ಬಗ್ಗೆ ನನಗೆ ಅವ್ರ ವ್ಯಕ್ತಿಗಳು ಯಾರು ಅಂತ ಗೊತ್ತಿಲ್ಲ, ಅಲ್ಲಿ ಯಾರು ಮ್ಯಾನೇಜ್ ಮಾಡ್ತಾರೆ ಏನು ನನಗೆ ಗೊತ್ತಿಲ್ಲ. ಬಟ್ ರಿಲಯನ್ಸ್ ಕಂಪ್ನಿ ನನಗೆ ಗೊತ್ತಿದೆ ಅಲ್ವಾ? ಇಲ್ಲ ಅಂದರೆ ನನಗೆ ಇಂಡಸ್ಟ್ರಿ ಗೊತ್ತಿಲ್ಲದೆ ಇರ್ಬೋದು ಅದು, ಬಟ್ ಆ ವ್ಯಕ್ತಿಗಳಾದ್ರೂ ಗೊತ್ತಿರಬೇಕು. ಎರಡೂ ಗೊತ್ತಿಲ್ಲದೆ ಇದ್ದಾಗ ನೀವು ಇನ್ವೆಸ್ಟ್ ಮಾಡೋದು ಬಹಳ ದೊಡ್ಡ ತಪ್ಪಾಗುತ್ತೆ ನನ್ನ ಪ್ರಕಾರ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಫ್ರಾಡ್ ನಡೀತಾ ಇದೆ. ಜಸ್ಟ್ ಆನ್ಲೈನ್ ಅಲ್ಲಿ ನೋಡ್ಕೊಂಡು ಫೋನ್ ನಂಬರ್ ತಗೊಂಡು ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ರು ಸ್ವಿಚ್ ಆಫ್ ಮಾಡಿದ್ರೆ ಹೋಯ್ತು, ಎಂಟೈರ್ ಇನ್ವೆಸ್ಟ್ಮೆಂಟ್ ಹೋಯ್ತು. ಕರೆಕ್ಟ್. ಆ ಥರ ತುಂಬ ಜನ ಮಾಡ್ಕೊಂಡಿದ್ದಾರೆ. ಇನ್ಸ್ಟಾಗ್ರಾಮಲ್ಲೋ, ಟೆಲಿಗ್ರಾಮಲ್ಲೋ, ವಾಟ್ಸಪ್ಪಲ್ಲೋ ಬರುವಂಥ ಮೆಸೇಜ್ಗಳನ್ನ ಬ್ಲೈಂಡಾಗಿ ನಂಬಕ್ಕೆ ಹೋಗ್ಬೇಡಿ. ಓಕೆ, ಅವ್ರು ಹೇಳಿದಾರೆ ಅಂತ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಅವ್ರು ನಿಮಗೆ ಪ್ರೂಫ್ಗಳನ್ನ ಕೊಡ್ತಾರೆ. ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ, ಅದ್ರಲ್ಲಿ ನೀವು ಎಂಟ್ರಿ ಆಗ್ತೀರಾ, ಅದರಲ್ಲಿ ಎಲ್ಲ ತುಂಬ ಜನ ಚರ್ಚೆ ನಡೀತಾ ಇರುತ್ತೆ. ನಾನು ಎಷ್ಟು ಲಾಭ ಮಾಡಿದೆ ಅಂತ ಅವ್ರು ಸ್ಕ್ರೀನ್ಶಾಟ್ ಶೇರ್ ಮಾಡ್ತಿರ್ತಾರೆ. ಅದೆಲ್ಲವೂ ಕೂಡ ನಿಮ್ಮನ್ನು ನಂಬ್ಸಕ್ಕೆ ಮಾಡುವಂಥ ಪ್ರಯತ್ನಗಳಾಗಿರ್ತವೆ. ಸೊ ಅದೆಲ್ಲ ನಿಜ ಅಂತ ಅನ್ಕೋಬೇಡಿ. ಸೊ ಹೀಗಾಗಿ ಒಂದು ನೀವು ಮುಖತ ಭೇಟಿಯಾಗಿ, ಇಲ್ಲಾಂದರೆ ಈ ಥರ ಅಕಾಡೆಮಿಗಳಿರ್ತಾವಲ್ಲ, ಆ ಅಕಾಡೆಮಿಗಳಿಗೆ ಹೋಗಿ, ಇಲ್ಲ ಅಂತಂದರೆ ಅಟ್ಲೀಸ್ಟ್ ಆ ಇಂಡಸ್ಟ್ರಿ ಪರಿಚಯ ಇದೆಯಾ, ಅದು ಒಂದು ನೋನ್ ಎಂಟಿಟಿನ, ಒಂದು ಪಬ್ಲಿಕ್ ಇದರಲ್ಲಿ ಡೊಮೇನಲ್ಲಿ, ಅದನ್ನಾದರೂ ಚೆಕ್ ಮಾಡಿ. ಆದರೆ ಸಾಕಷ್ಟು ಪ್ರಿಕಾಷನ್ಸ್ ತೊಗೊಂಡು ಇನ್ವೆಸ್ಟ್ ಮಾಡಬೇಕು. ಅದು ಯಾವುದೂ ಆಗಲ್ಲ ಅನ್ನೋರಿಗೆ ದಯವಿಟ್ಟು TD ಅಕಾಡೆಮಿ ಅಂತ ಅಕಾಡೆಮಿಗೆ ಬಂದು ಪ್ರೊಫೆಷ್ನಲ್ ಆಗಿ ಕಲ್ತ್ಕೊಳ್ಳಿ. ಅದಾದಮೇಲೆ ನೀವು ಮನೇಲೆ ಕೂತ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಎಸ್ ಸರ್, ಖಂಡಿತ ಸರ್. ಸೊ ಅಷ್ಟು ಹೇಳ್ತಾ ನಾನು ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಮತ್ತೊಂದು ಸಲ ನವೀನ್ ಅವರಿಗೆ ತುಂಬ ಧನ್ಯವಾದಗಳು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್ ನವೀನ್ ಅವರೇ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ಹುಬ್ಳಿಯ ಧಾರವಾಡ ರೋಡಲ್ಲಿ TD ಅಕಾಡೆಮಿ ಬ್ರಾಂಚ್ ಆಲ್ರೆಡಿ ಇದೆ. ಕಲಬುರಗಿನಲ್ಲಿ ಕೂಡ ಕೆಲವೇ ದಿನಗಳಲ್ಲಿ ಓಪನ್ ಆಗ್ತಾ ಇದೆ. ಆಯಾ ಭಾಗದ ಜನರು ಬೆಂಗಳೂರಿಗೆ ಬಂದು ನೀವು ಕಲ್ಕೊಳ್ಬೇಕಾಗಿಲ್ಲ, ಅಲ್ಲೇ ಕೂತ್ಕೊಂಡು ನೀವು ಮನೇಲಿ ಇದ್ಕೊಂಡೇ ನೀವು ಕಲ್ಕೋಬಹುದು. ಆ ಥರ ನೀವು ಕಲ್ಕೊಳ್ಳೋದು ಆ್ಯಕ್ಚುಲಿ ಅಂದರೆ ಏನು ಅಂತಂದರೆ ಅದು ನಿಮ್ಮನ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಂಡಂಗೆ. ಆ್ಯಕ್ಚುಲಿ ನಾವೆಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕಾದ್ರೆ ನಮ್ಮ ಮೇಲೆ, ಅಂತಂದರೆ ನಮ್ಮ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ನಮ್ಮ ಸ್ಕಿಲ್ ಸೆಟ್ಟನ್ನು ಇಂಪ್ರೂವ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಭಾಳ ಮುಖ್ಯ. ಅದಾದಮೇಲೆ ನೀವು ಬೇರೆಯವ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ. ಸೊ ಹೀಗಾಗಿ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ. ನಿಮಗೊಂದು 5,000ನೋ 10,000ನೋ ಏನೋ ಒಂದು ನೀವೇನು ಇನ್ವೆಸ್ಟ್ ಮಾಡ್ತೀರ ಅದು ವೇಸ್ಟ್ ಅಲ್ಲ.
ಅದು ಒಂದು ಕಲಿಸುತ್ತೆ ನಿಮ್ಮ ಪಾಠ. ಅದಾದಮೇಲೆ ನೀವು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡಿ ಅಂತ ಹೇಳ್ತಾ ಇವತ್ತನೇ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರು ತಪ್ಪುಗಳು ಮಾಡ್ತಾ ಇದ್ದೀರಾ? ಜನರಲಿ ಎಲ್ಲರೂ ಮಾಡೋ ತಪ್ಪು ಬಂದು ಲ್ಯಾಕ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್, ಓವರ್ ಟ್ರೇಡಿಂಗ್, ಒಂದು ಪ್ರೂವನ್ ಸ್ಟ್ರಾಟಜಿ ನಿಮ್ಮ ಹತ್ರ ಇಲ್ಲ. ಜೊತೆಗೆ ಓವರ್ ಹೈಪ್ ಆಗಿರೋ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಜೊತೆಗೆ ಯಾರೋ ಟಿಪ್ಸ್ ಕೊಟ್ರು, ಇನ್ನೇನೋ ಕೊಟ್ರು ಅಂತ ಅದನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ. ಇದನ್ನೆಲ್ಲ ಓವರ್ಕಮ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಮೇನ್ಲಿ ದ ಮೈಂಡ್ ಸೆಟ್ ಟ್ಯೂನ್ ಅಪ್ ಆಗ್ಬೇಕು. ಜೊತೆಗೆ ಎನಫ್ ನಾಲೆಜ್ ಬರಬೇಕು. ಈ ನಾಲೆಜ್ ಪಡ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನ 3 ಗಂಟೆಗಳ ಆಫ್ಲೈನ್ ವರ್ಕ್ಶಾಪ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕರ್ನಾಟಕದಲ್ಲಿ 25,000ಕ್ಕಿಂತ ಹೆಚ್ಚಿಗೆ ಜನ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಿ ಸದುಪಯೋಗ ಪಡ್ಕೊಂಡಿದ್ದಾರೆ. ಸೊ ಇನ್ನ ಯಾಕೆ ತಡ? ಇದೊಂದು ನಾರ್ಮಲ್ ವರ್ಕ್ಶಾಪ್ ಅಲ್ಲ, ಇದು ನಿಮ್ಮ ಜೀವನ ಬದಲಾಯಿಸುವ ವರ್ಕ್ಶಾಪ್. ಬನ್ನಿ, TD ಅಕಾಡೆಮಿ ಜಾಯ್ನ್ ಆಗಿ ನಮ್ಮ ಫ್ರೀ ವರ್ಕ್ಶಾಪ್ಗೆ ಅಟೆಂಡ್ ಮಾಡಿ ನಿಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಳಿ.